ಆತ್ಮೀಯ ವಿದ್ಯಾರ್ಥಿಗಳೇ, ಆರಾಧ್ಯ ಟ್ಯೂಟೋರಿಯಲ್ ಡಿಜಿಟಲ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಮತ್ತೊಮ್ಮೆ ಪ್ರೀತಿಯ ಸ್ವಾಗತವನ್ನು ಕೋರುತ್ತಾ, ವಿದ್ಯಾರ್ಥಿಗಳೇ 2024 ಮತ್ತು 25ನೇ ಸಾಲಿನ ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ವತಿಯಿಂದ ಬಿಡುಗಡೆಗೊಳಿಸಿದಂಥ ಒಂದು ಮಾಡೆಲ್ ಕ್ವಶನ್ ಪೇಪರ್ 2ನ ಒಂದು ಪರಿಹಾರವನ್ನು ಈ ಒಂದು ವಿಡಿಯೋನಲ್ಲಿ ಕಂಪ್ಲೀಟ್ ಆಗಿ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ತಮ್ಮ ಫ್ರೆಂಡ್ಸ್ಗಳಿಗೆ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡುವ ಮುಖಾಂತರ ನಮ್ಮ ಎಲ್ಲ ವಿಡಿಯೋಸ್ಗಳ ನೋಟಿಫಿಕೇಶನ್ ತಾವು ಪಡೆದುಕೊಳ್ಳಬಹುದು. ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮಾಡೆಲ್ ಕ್ವಶನ್ ಪೇಪರ್ 1ರ ವಿಡಿಯೋಸ್ನ ಲಿಂಕ್ ಅನ್ನು ಕೊಟ್ಟಿರ್ತೇನೆ, ಅದು ಕೂಡ ತಾವು ನೋಡ್ಬೋದು ಅಂತ ಹೇಳ್ತಾ, ಅದೇ ರೀತಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನನ್ನ ಆರಾಧ್ಯ ಟ್ಯೂಟೋರಿಯಲ್ ಆ್ಯಪ್ನ ಒಂದು ಗೂಗಲ್ ಪ್ಲೇ ಸ್ಟೋರ್ ಆ್ಯಪನ್ನು ಲಿಂಕನ್ನು ಕೊಟ್ಟಿರ್ತೇನೆ, ಅದರಲ್ಲಿ ತಾವು ಜಾಯ್ನ್ ಆಗಿ ಡೌನ್ಲೋಡ್ ಮಾಡಿಕೊಂಡು ಜಾಯ್ನ್ ಆಗ್ಬೋದು. ಅದರಲ್ಲಿ ಕೂಡ ವಿಶೇಷವಾಗಿ ಕೋರ್ಸ್ಗಳನ್ನು ಕೊಟ್ಟಿದ್ದೇನೆ, ಅದರಲ್ಲಿ ಕೂಡ ತಾವು ಜಾಯ್ನ್ ಆಗ್ಬೋದು ಅಂತ ಹೇಳ್ತಾ ಇದರ ಒಂದು ಪರಿಹಾರವನ್ನು ನೋಡೋಣ. ಇಲ್ಲಿ ಮೊದಲನೇ ಪ್ರಶ್ನೆ, ಕೆಳಗಿನ ಪ್ರಶ್ನೆಗಳು ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೆಯಿರಿ. ಮೊದಲನೇ ಪ್ರಶ್ನೆ, ವೃತ್ತ ಪರಿಧಿಯ ಮೇಲೆ ಒಂದು ಬಿಂದುವಿನಲ್ಲಿ ವೃತ್ತಕ್ಕೆ ಎಳೆಯಬಹುದಾದ ಸ್ಪರ್ಶಕಗಳ ಸಂಖ್ಯೆ. ಒಂದು ವೃತ್ತವನ್ನು ಇದೆ, ಆ ವೃತ್ತದ ಒಂದು ಪರಿಧಿಯ ಒಂದು ಬಿಂದುವಿನಲ್ಲಿ ಸ್ಪರ್ಶಕಗಳ ಸಂಖ್ಯೆ ಅಂತ ಹೇಳಿ ಕೇಳಿದ್ದಾರೆ. ಒಂದೇ ಒಂದು ಸ್ಪರ್ಶಕವನ್ನು ಎಳೆಯಬಹುದು. ಆಪ್ಷನ್ ಡಿ. ಇಲ್ಲಿ ಅನೇಕ ಅಂತ ಹೇಳಿ ಕೆಲವರು ಉತ್ತರವನ್ನು ತಪ್ಪು ಬರೆಯೋ ಚಾನ್ಸಸ್ ಅನ್ನ ಇದೆ. ವೃತ್ತದ ಪರಿಧಿಯ ಮೇಲೆ ಅನೇಕ ಸ್ಪರ್ಶಕಗಳನ್ನು ಎಳೆಯಬಹುದು, ಆದರೆ ಇಲ್ಲಿ ಸ್ಪಷ್ಟವಾಗಿ ಪ್ರಶ್ನೆಯಲ್ಲಿ ಒಂದು ಬಿಂದುವಿನಲ್ಲಿ ವೃತ್ತಕ್ಕೆ ಎಳೆಯಬಹುದಾದ ಸ್ಪರ್ಶಕಗಳ ಸಂಖ್ಯೆ ಅಂತ ಹೇಳಿ ಕೇಳಿದ್ದಾರೆ. ಹಾಗಾಗಿ ಉತ್ತರವನ್ನು ಆಪ್ಷನ್ ಡಿ ಸರಿಯಾದ ಉತ್ತರ 1 ಅಂತ ಹೇಳಾಗುತ್ತೆ. ಎರಡನೇದು, ಎ ಮತ್ತು ಬಿಗಳ 2 ಪೂರ್ಣಾಂಕಗಳಾದಾಗ ಮಸ ಮತ್ತು ಲಸಗಳಿಗಿರುವ ಸರಿಯಾದ ಸಂಬಂಧ. ಮಸ ಮತ್ತು ಲಸಗಳ ಗುಣಲಬ್ಧ ಇಂಟು ಎ ಮೈನಸ್ ಬಿ, ಎ ಇಂಟು ಬಿ ಅಂತ ಹೇಳಾಗಿರ್ತದೆ. ಮಸ ಅ ಎ ಬಿಯ ಮಸ ಅ ಗುಣಿಲೆ ಎ ಬಿಯ ಲಸ ಅ ಈಕ್ವಲ್ಸ್ ಟು ಎ ಇಂಟು ಬಿ. ಇದೇನಾಗ್ತದ? ಸರಿಯಾದ ಉತ್ತರವನ್ನಾಗ್ತದ. ಆಪ್ಷನ್ ಬಿ ಇಲ್ಲಿ ಸರಿಯಾದ ಉತ್ತರ. ಮೂರನೇ ಪ್ರಶ್ನೆ, a1x ಪ್ಲಸ್ b1y ಪ್ಲಸ್ c1 ಈಕ್ವಲ್ಸ್ ಟು 0 ಮತ್ತು a2x ಪ್ಲಸ್ b2y ಪ್ಲಸ್ c2 ಈಕ್ವಲ್ಸ್ ಟು 0. ರೇಖಾತ್ಮಕ ಸಮೀಕರಣಗಳಲ್ಲಿ a1 ಡಿವೈಡ್ ಬೈ a2 ನಾಟ್ ಈಕ್ವಲ್ಸ್ ಟು, ಇದು ನಾಟ್ ಈಕ್ವಲ್ಸ್ ಟು b1 ಡಿವೈಡ್ ಬೈ b2 ಆದಾಗ ಸಮೀಕರಣಗಳು ಹೊಂದಿರಬಹುದಾದ ಪರಿಹಾರಗಳ ಸಂಖ್ಯೆ ಅಂತ ಕೇಳಿದರೆ a1 ಡಿವೈಡ್ ಬೈ a2 ನಾಟ್ ಈಕ್ವಲ್ಸ್ ಟು b1 ಡಿವೈಡ್ ಬೈ b2 ಇದ್ದಾಗ ಅವು ರೇಖೆಗಳು ಛೇದಿಸುವ ರೇಖೆಗಳನ್ನು ಇರ್ತವೆ. ಹಾಗಾಗಿ ಛೇದಿಸುವ ರೇಖೆಗಳನ್ನಿದ್ರೆ ಅದನ್ನ ಒಂದೇ ಒಂದು ಪರಿಹಾರವನ್ನು ಇರ್ತದೆ, ಏಕೈಕ ಪರಿಹಾರ. ಅದು ಆಪ್ಷನ್ ಬಿ ಈಕ್ವಲ್ಸ್ ಟು 1. ಇದು ಆಪ್ಷನ್ ಬಿ ಸರಿಯಾದ ಉತ್ತರ. 1 ಅನ್ನೋದು ಸರಿಯಾದ ಉತ್ತರವಾಗಿದೆ. ನಾಲ್ಕನೇ ಪ್ರಶ್ನೆ, ಒಂದು ಸಮಾಂತರ ಶ್ರೇಣಿಯ nನೇ ಪದವು 3n-1 ಆದಾಗ 8ನೇ ಪದವು ಎಷ್ಟು ಅಂತ ಕೇಳಿದ್ದಾರೆ. 3 ಗುಣಿಲೆ 8 ಮೈನಸ್ 1, 8 ಮೂರಲೆ 24 ಮೈನಸ್ 1 23 ಅಂತ ಹೇಳಾಗ್ತದೆ. ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ. ಐದನೇ ಪ್ರಶ್ನೆ, ಪಿ ಆಫ್ ಎಕ್ಸ್ ಈಕ್ವಲ್ಸ್ ಟು ಎಕ್ಸ್ ಕ್ಯೂಬ್ ಮೈನಸ್ 1 ಬಹುಪದೋಕ್ತಿಯ ಗರಿಷ್ಠ ಶೂನ್ಯತೆಗಳ ಸಂಖ್ಯೆ. ಗರಿಷ್ಠ ಶೂನ್ಯತೆ ಎಷ್ಟಾಗ್ತದೆ? ಇಲ್ಲಿ 3. ಆಪ್ಷನ್ ಎ ಸರಿಯಾದ ಉತ್ತರ. ಇಲ್ಲಿ ಎಕ್ಸ್ ಕ್ಯೂಬ್ ಮೈನಸ್ 1 ಅಂತ ಹೇಳಿದೆ, ಇದರ ಎಕ್ಸ್ ನ ಗರಿಷ್ಠ ಘಾತ ಸಂಖ್ಯೆ 3, ಹಾಗಾಗಿ ಇದರ ಉತ್ತರ 3. ಆರನೇ ಪ್ರಶ್ನೆ, ಒಂದು ನೇರ ವೃತ್ತಪಾದ ಸಿಲಿಂಡರ್ನ ಘನಫಲ 1540 ಸೆಂಟಿಮೀಟರ್ ಕ್ಯೂಬ್ ಮತ್ತು ಎತ್ತರ h ಈಕ್ವಲ್ಸ್ ಟು 10 ಸೆಂಟಿಮೀಟರ್ ಆದರೆ ಅದರ ಪಾದದ ವಿಸ್ತೀರ್ಣ. ಸಿಲಿಂಡರ್ನ ಘನಫಲ ನಮಗೆ ಏನು ಕೇಳಿದರೆ ಅದರ ಪಾದದ ವಿಸ್ತೀರ್ಣ. ಪಾದದ ವಿಸ್ತೀರ್ಣ ಅಂದ್ರೆ ಪಾದವನ್ನ ಒಂದು ವೃತ್ತಾಕಾರದಲ್ಲಿ ಇರುತ್ತದೆ, ಇದ್ರ ವಿಸ್ತೀರ್ಣ ಏನಾಗ್ತದ ಅಂತಂದ್ರೆ ಪೈ ಆರ್ ಸ್ಕ್ವೇರ್. ಇದು ಎಷ್ಟು ಅಂತ ಹೇಳಿ ಕೇಳಿದ್ದಾರೆ. ಅದ್ರ ಕೊಟ್ಟಿದ್ದು ಸಿಲಿಂಡರ್ನ ಘನಫಲ ಪೈ ಆರ್ ಸ್ಕ್ವೇರ್ ಎಚ್ ಅಂತ ಹೇಳಿ ಕೊಟ್ಟಿದ್ದಾರೆ. ಅದು ಎಷ್ಟು? 1540 ಸೆಂಟಿಮೀಟರ್ ಕ್ಯೂಬ್. ಪೈ ಆರ್ ಸ್ಕ್ವೇರ್ ಎಚ್ ಅಂದ್ರೆ 10 ಈಕ್ವಲ್ಸ್ ಟು 1540. ಇಲ್ಲಿ 1540 ಡಿವೈಡ್ ಬೈ 10 ಆಗ್ತದ. 10 ಅಂತ ಮಾಡಿದಾಗ 154 154. ಪೈ ಆರ್ ಸ್ಕ್ವೇರ್ ಬೆಲೆ ಎಷ್ಟು ಬರ್ತದ? 154 ಅನ್ನು ಬರ್ತದ. ಸರಿಯಾದ ಉತ್ತರ ಸಿ, ಆಪ್ಷನ್ ಸಿ 154 ಸೆಂಟಿಮೀಟರ್ ಸ್ಕ್ವೇರ್ ಅನ್ನೋದು ಸರಿಯಾದ ಉತ್ತರ. ಏಳನೇ ಪ್ರಶ್ನೆ, ವರ್ಗೀಕೃತ ದತ್ತಾಂಶಗಳ ಸರಾಸರಿಯನ್ನು ನೇರ ವಿಧಾನದಿಂದ ಕಂಡುಹಿಡಿಯುವ ಸೂತ್ರವನ್ನು ಬರೆಯಿರಿ. ಇದು ಆಪ್ಷನ್ ಮೊದಲನೇದು, ಸಿಗ್ಮಾ ಎಫ್ಐ ಎಕ್ಸ್ಐ ಡಿವೈಡ್ ಬೈ ಸಿಗ್ಮಾ ಎಫ್ಐ ಅಥವಾ ಸಮೇಷನ್ ಎಫ್ಐ ಎಕ್ಸ್ಐ ಡಿವೈಡ್ ಬೈ ಸಮೇಷನ್ ಎಫ್ಐ ಅನ್ನೋದು ಸರಿಯಾದ ಉತ್ತರವನ್ನು ಆಗ್ತದೆ. ಇದು ಬಹು ಆಯ್ಕೆ ಪ್ರಶ್ನೆಯಲ್ಲಿ 8ನೇ ಪ್ರಶ್ನೆ, 1 ಮೈನಸ್ ಟ್ಯಾನ್ ಸ್ಕ್ವೇರ್ 45 ಡಿವೈಡ್ ಬೈ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ 45. ಇಲ್ಲಿ 1 ಮೈನಸ್ ಟ್ಯಾನ್ 45 ಅಂತಂದ್ರೆ 1 ಸ್ಕ್ವೇರ್ ಆಗ್ತದೆ, ಡಿವೈಡ್ ಬೈ 1 ಪ್ಲಸ್ 1 ಅಂತ ಹೇಳಾಗ್ತದೆ, ಈಕ್ವಲ್ಸ್ ಟು 0 ಡಿವೈಡ್ ಬೈ 1 ಅಂತಂದ್ರೆ ಆನ್ಸರ್ 0 ಅನ್ನೋದು ಬರ್ತದೆ. ಸರಿಯಾದ ಉತ್ತರ 0. ಸೈನ್ 0 0 ಆಗ್ತದೆ,
ಆಪ್ಷನ್ ಡಿ ಸರಿಯಾದ ಉತ್ತರ. sin 0 = 0 ಆಗ್ತದೆ. ಇಲ್ಲಿ cos 0 ಅನ್ನೋದು 1 ಅನ್ನೋದು ಬರ್ತದೆ, ಹಾಗಾಗಿ ಇದು ಉತ್ತರ ಕೂಡ ಆಗಲ್ಲ, ಯಾವುದೇ ಉತ್ತರ ಆಗಲ್ಲ. ಸರಿಯಾದ ಉತ್ತರ ಆಪ್ಷನ್ ಡಿ. ಮುಂದಿನ ಪ್ರಶ್ನೆ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಅದರಲ್ಲಿ 9ನೇ ಪ್ರಶ್ನೆ 1 ಅಂಕದ ಪ್ರಶ್ನೆಗಳು. ಇಲ್ಲಿ 8 ಪ್ರಶ್ನೆಗಳು 1 ಅಂಕದ ಇರ್ತವೆ, ಪ್ರತಿಯೊಂದಕ್ಕೆ 1 ಅಂಕ. ಒಂದು ಸಮಾಂತರ ಶ್ರೇಣಿಯ ಮೊದಲನೇ ಪದ ಎ ಮತ್ತು ಕೊನೆಯ ಪದ an ಆದಾಗ ಸಮಾಂತರ ಶ್ರೇಣಿಯ ಮೊದಲ n ಪದಗಳ ಮೊತ್ತ ಕಂಡುಹಿಡಿಯುವ ಸೂತ್ರ. ಇಲ್ಲಿ Sn = n/2 a + an ಅನ್ನೋದು ಒಂದು ಸಮಾಂತರ ಶ್ರೇಣಿಯ ಮೊದಲ ಪದ ಮತ್ತು ಕೊನೆಯ ಪದವನ್ನು ಕೊಟ್ಟಾಗ ಈ ಸೂತ್ರವನ್ನು ಉಪಯೋಗ ಮಾಡಬೇಕು. Sn = n/2 × a + an ಅನ್ನೋದು. 10ನೇ ಪ್ರಶ್ನೆ, a of x1, y1 ಮತ್ತು b of x2, y2 ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ಮಧ್ಯ ಬಿಂದುವಿನ ನಿರ್ದೇಶಾಂಕಗಳನ್ನು ಬರೆಯಿರಿ ಅಂತಂದಾಗ ಇದು ಮಧ್ಯ ಬಿಂದುವಿನ ಸೂತ್ರ ಆಗ್ತದೆ. x, y ಈ ನಿರ್ದೇಶಾಂಕಗಳಾದಾಗ x1 + x2 / 2, y1 + y2 / 2 ಅನ್ನೋದು ಸೂತ್ರ. ಇದು ಮಧ್ಯ ಬಿಂದು ಕಂಡುಹಿಡಿಯುವ ಸೂತ್ರ ಇದೆ, ಇದನ್ನು ಬರೀಬೇಕು. 11ನೇ ಪ್ರಶ್ನೆ, x + y - 4 = 0 ಮತ್ತು 2x + by - 0 -3 = 0 ರೇಖಾತ್ಮಕ ಸಮೀಕರಣಗಳು ಯಾವುದೇ ಪರಿಹಾರವನ್ನು ಹೊಂದಿಲ್ಲದಿದ್ದರೆ b ಯ ಬೆಲೆಯನ್ನು ಕಂಡುಹಿಡಿಯಿರಿ. ಇದರ ಪರಿಹಾರವನ್ನು ನೋಡೋಣ. 11ನೇ ಪರಿಹಾರವನ್ನು ಹೊಂದಿಲ್ಲ ಅಂತಂದಾಗ a1 / a2 = b1 / b2 ಅಂತ ಹೇಳಾಗ್ತದೆ. ನಾಟ್ ಈಕ್ವಲ್ಸ್ ಟು c1 / c2 ಅಂತಂದ್ರೆ ಇದು ಸಮಾಂತರ ರೇಖೆಗಳನ್ನು ಉಂಟು ಮಾಡ್ತದ. ಹಾಗಾಗಿ ಇಲ್ಲಿ a1 ಅನ್ನೋದು 1 ಇದೆ, 1 ಅಂಕದ ನೇರವಾಗಿ ಮಾಡಬೇಕು. 1/2 1/2 ಈಕ್ವಲ್ಸ್ ಟು ಅಲ್ಲಿ b, ಇಲ್ಲಿ y1 ಅನ್ನೋದು b1 ಅನ್ನೋದು 1 / b2 ಅನ್ನೋದು b ಅಂತ ಹೇಳಿದೆ. ಓರೆ ಗುಣಾಕಾರ ಮಾಡಿದಾಗ b = 2 ಅನ್ನೋದು ಸರಿಯಾದ ಉತ್ತರವನ್ನು ಸಿಗ್ತದೆ. 12ನೇ ಪ್ರಶ್ನೆ, 24 ಮೀಟರ್ ಮತ್ತು 36 ಮೀಟರ್ ಉದ್ದ ಇರುವ ಸಲಾಕೆಗಳನ್ನು ಪೂರ್ಣವಾಗಿ ಅಳೆಯಬಹುದಾದ ಸಲಾಕೆಯ ಗರಿಷ್ಠ ಉದ್ದವನ್ನು ಕಂಡುಹಿಡ್ರಿ. ಇಲ್ಲಿ ನಾವು ಮಸವನ್ನು ತೆಗಿಬೇಕು. 24ರ ಅಪವರ್ತನಗಳು 2 × 2 × 2 × 3 ಅಂತ ಹೇಳಾಗ್ತದೆ. ಇದು 2³ × 3 ಅನ್ನೋದು 2 × 2 = 4, 4 × 8 × 8 = 24. 36ರದು 2 × 2 3 × 3 2 × 4, 4 × 3 12, 12 × 3 36. ಈ ರೀತಿ 2² × 3² ಆಗ್ತದೆ. ಮಸ ಅ 2² × 3 2² ಎಷ್ಟಾಗ್ತದೆ? 4, 4 × 3 ಅಂತಂದರೆ 12. 12 ಸೆಂಟಿಮೀಟರ್ ಉದ್ದ ಇರುವ ಒಂದು ಸಲಾಕೆಯನ್ನು ಬೇಕಾಗ್ತದೆ 2 ಸಲಾಕೆಯನ್ನು ಅಳೆಯಲು. 13ನೇ ಪ್ರಶ್ನೆ, ಒಂದು ಘನಗೋಳದ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರವನ್ನು ಬರೆಯಿರಿ. ಘನಗೋಳದ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ 4πr² ಅನ್ನೋದು ಘನಗೋಳದ ಮೇಲ್ಮೈ ವಿಸ್ತೀರ್ಣ. ಈ ರೀತಿ ಬರಬೇಕಿದು. ಘನಗೋಳದ ಮೇಲ್ಮೈ ವಿಸ್ತೀರ್ಣ 4πr². ಇಲ್ಲಿ ಘನಗೋಳಕ್ಕೆ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂತ ಹೇಳಿರಲ್ಲ, ಅದು ಪೂರ್ಣವಾಗಿರ್ತದೆ. ಇದು ಒಂದೇ ಸೂತ್ರ ಇದು, ಇದನ್ನು ಈ ರೀತಿ ಉಪಯೋಗ ಮಾಡ್ಕೋಬೇಕು. 14ನೇ ಪ್ರಶ್ನೆ, p of x = x² + 7x + k ಈ ಬಹುಪದೋಕ್ತಿಯ ಒಂದು ಶೂನ್ಯತೆಯು 2 ಆದರೆ k ಯ ಬೆಲೆಯನ್ನು ಕಂಡುಹಿಡಿಯಿರಿ. ಒಂದು ಶೂನ್ಯತೆ, ಒಂದು ಆಲ್ಫಾ = 0 ಅದ ಅಂತ ತಿಳ್ಕೊಂಡ, ಒಂದು ಶೂನ್ಯತೆ 0 ಅದ, ಇನ್ನೊಂದು ಬೀಟಾ ಬೆಲೆಯನ್ನು ಕಂಡುಹಿಡಬೇಕು ಎಷ್ಟು ಅನ್ನೋದು. ಅದನ್ನು ಈ ರೀತಿ ಮಾಡಬೇಕು. p of 0 ಒಂದು ಶೂನ್ಯತೆಯನ್ನು 2 ಅಂತ ತಗೋಬೇಕು. p of 2 = 2² + 7 × 2 + k. 0 = 4 + 4 2² 4 + 7 4 28 28. ಇಲ್ಲಿ 7 ಇಲ್ಲಿ 4 + 7 2 14 + k 2 ಕೂಡಿಸಿದ್ರೆ 18 + k ಬೆಲೆ -18. ಇನ್ನೊಂದು ಶೂನ್ಯತೆ ಏನಾಗಿರ್ತದೆ? 18 ಅಂತ ಹೇಳಿ ಆಗಿರ್ತದೆ. ಈ ಒಂದು ಬಹುಪದೋಕ್ತಿಯಲ್ಲಿ ಒಂದ್ಸರಿ 18 ತಗೊಂಡಾಗ 0 ಅಂತ ಹೇಳಿ ಬರ್ತದೆ, ಇನ್ನೊಂದು 2 ಅಂತ ತಗೊಂಡ್ರೆ 0 ಅಂತ ಹೇಳಿ ಸಿಗ್ತದೆ. 15ನೇ ಪ್ರಶ್ನೆ, x² + 4x +
4 ಈ ವರ್ಗ ಸಮೀಕರಣದ ಶೋಧಕ ಬೆಲೆಯನ್ನು ಕಂಡುಹಿಡ್ರಿ. ಶೋಧಕ ಬೆಲೆ ಅಂತಂದಾಗ ಡೆಲ್ಟಾ ಈಕ್ವಲ್ಸ್ ಟು ಬಿ ಸ್ಕ್ವೇರ್ ಮೈನಸ್ 4ac ಇದು ಶೋಧಕ ಸೂತ್ರ. ಇಲ್ಲಿ ಈ ಸಮೀಕರಣದಲ್ಲಿ ಎಕ್ಸ್ ಸ್ಕ್ವೇರ್ ಪ್ಲಸ್ 4x ಪ್ಲಸ್ 4 ಈಕ್ವಲ್ಸ್ ಟು 0. ಇಲ್ಲಿ ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c ಈಕ್ವಲ್ಸ್ ಟು 0ಗೆ ಇದನ್ನು ಈಕ್ವಲ್ ಮಾಡಿದಾಗ ಇಲ್ಲಿ a ಬೆಲೆ a ಈಕ್ವಲ್ಸ್ ಟು 1, b ಈಕ್ವಲ್ಸ್ ಟು 4, c ಈಕ್ವಲ್ಸ್ ಟು ಕೂಡ 4. ಡೆಲ್ಟಾ ಈಕ್ವಲ್ಸ್ ಟು 4 ಸ್ಕ್ವೇರ್ ಮೈನಸ್ 4 ಇಂಟು 1 ಇಂಟು 4 16, 4 ಸ್ಕ್ವೇರ್ 16 ಮೈನಸ್ 16 0. ಡೆಲ್ಟಾ ಈಕ್ವಲ್ಸ್ ಟು ಎಷ್ಟು ಬರ್ತದೆ? ಇಲ್ಲಿ 0 ಬರ್ತದೆ. ಹಾಗಾಗಿ ಎರಡು ಮೂಲಗಳು ಏನಾಗಿರ್ತವೆ? ಸಮನಾದ ಮೂಲಗಳನ್ನು ಹೊಂದಿರುತ್ತವೆ. 16ನೇ ಪ್ರಶ್ನೆ, ಚಿತ್ರದಲ್ಲಿ O ವೃತ್ತಕೇಂದ್ರ CA ಮತ್ತು CB ವೃತ್ತಕ್ಕೆ ಎಳೆದ ಸ್ಪರ್ಶಕಗಳಾಗಿವೆ. ಇವೆರಡು ಸ್ಪರ್ಶಕಗಳು AB ಈಕ್ವಲ್ಸ್ ಟು AC ಆಗಿದೆ. ಆದರೆ AOBಯ ಅಳತೆಯನ್ನು ಕಂಡುಹಿಡ್ರಿ. ತ್ರಿಭುಜ ಇಲ್ಲಿ 16ನೇ ಪ್ರಶ್ನೆಯ ಉತ್ತರವನ್ನು ನೋಡೋಣ. ತ್ರಿಭುಜ ABCಯಲ್ಲಿ AB AC ಈಕ್ವಲ್ಸ್ ಟು BC ಅಂತೇಳಿ ಕೊಟ್ಟಿದ್ದಾರೆ. ಇದು ದತ್ತದ ಪ್ರಕಾರ. ಆದರೆ ಮತ್ತೊಂದು ಏನು ಕೊಟ್ಟಿದ್ದಾರೆ ಅಂತಂದ್ರೆ ಇವೆರಡು ಸ್ಪರ್ಶಕಗಳ ಪ್ರಕಾರ ಎರಡು ಸಮನಾಗಿರ್ತವೆ. ಇನ್ನೊಂದು AB ಈಕ್ವಲ್ಸ್ ಟು ಅದು ACಗೆ ಸಮನಾಗಿದೆ. ಇದು ಕೂಡ ದತ್ತದ ಪ್ರಕಾರ. ಹಾಗಾಗಿ ತ್ರಿಭುಜ ABC ಏನಾಗ್ತದೆ? ಒಂದು ಸಮಬಾಹು ತ್ರಿಭುಜವನ್ನಾಗ್ತದೆ. ಸಮಬಾಹು ತ್ರಿಭುಜ. ಆದ್ದರಿಂದ ಕೋನ A, ಕೋನ B, A ಕೋನ ಈಕ್ವಲ್ಸ್ ಟು B ಕೋನ ಈಕ್ವಲ್ಸ್ ಟು C ಕೋನ, ಮೂರು ಕೋನಗಳು 60 ಡಿಗ್ರಿ ಆಗಿರ್ತವ. ಆದರೆ ನಮ್ಗೆ ಗೊತ್ತು OAC ಕೋನ 90 ಡಿಗ್ರಿ ಇದೆ ಅಂಥೇಳಿ. ನಮ್ಗೇನು ಕಂಡುಹಿಡಬೇಕು? ಇದು ಯಾಕಂತಂದ್ರೆ ತ್ರಿಜ್ಯ ಮತ್ತು ಸ್ಪರ್ಶಕಗಳ ನಡುವಿನ ಕೋನವನ್ನು 90 ಡಿಗ್ರಿ ಆಗಿರ್ತದೆ. ನಮಗೆ ಏನು ಕಂಡುಹಿಡಿ ಅಂದ್ರೆ ಅದನ್ನು ನಾವು ಇಲ್ಲಿ ಬರ್ಕೊಳ್ಬೇಕು. ಕೋನ OAB ಅನ್ನು ಕಂಡುಹಿಡಬೇಕು. OAB ಈಕ್ವಲ್ಸ್ ಟು OAC ಮೈನಸ್ BAC ಅನ್ನು ಮಾಡಿದಾಗ OAC ಅನ್ನು ಸಿಗ್ತದೆ. ಇದು 90 ಮೈನಸ್ ಇದು 60. A ಕೋನ ಎಷ್ಟಿದೆ? ಇಲ್ಲಿ 60. ಇದು A ಕೋನ 60. ಹಾಗಾಗಿ OAB ಕೋನವನ್ನು 30 ಡಿಗ್ರಿ ಅಂತೇಳಿ ಸಿಗ್ತಾ ಉತ್ತರ. ಮುಂದಿನ ಪ್ರಶ್ನೆ 2 ಅಂಕದ ಪ್ರಶ್ನೆ. 8 2 16 ಅಂದ್ರೆ 8 ಪ್ರಶ್ನೆಗಳು ಇರ್ತವ. ಪ್ರತಿಯೊಂದು ಪ್ರಶ್ನೆಗೂ 2 ಅಂಕಗಳು. ಅದರಲ್ಲಿ ಮೊದಲನೇ ಪ್ರಶ್ನೆಯಲ್ಲಿ 17ನೇ ಪ್ರಶ್ನೆ. ಅದರಲ್ಲಿ ಸಮಾಂತರ ಶ್ರೇಣಿ 4, 7, 10 ಈ ಸಮಾಂತರ ಶ್ರೇಣಿಯ ಮೊದಲ 20 ಪದಗಳ ಮೊತ್ತವನ್ನು ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ. ಇಲ್ಲಿ A ಈಕ್ವಲ್ಸ್ ಟು 4, D ಈಕ್ವಲ್ಸ್ ಟು ಸಾಮಾನ್ಯ ವ್ಯತ್ಯಾಸ 7ರಲ್ಲಿ 4 ಹೋದಾಗ 3, N ಈಕ್ವಲ್ಸ್ ಟು 20 ಪದಗಳ ಮೊತ್ತವನ್ನು ಕಂಡುಹಿಡಬೇಕಾಗಿದೆ. ಸೂತ್ರ ಇಲ್ಲಿ SN ಈಕ್ವಲ್ಸ್ ಟು N ಡಿವೈಡ್ ಬೈ 2A ಪ್ಲಸ್ N ಮೈನಸ್ 1 ಇಂಟು D. ಸೂತ್ರ S 20ನೇ ಪದವನ್ನು ಕಂಡುಹಿಡಬೇಕು. 20 ಭಾಗಿಲೆ 2 ಇಂಟು 4 ಗುಣಿಲೆ ಪ್ಲಸ್ N ಅಂದರೆ 20 ಮೈನಸ್ 1, D ಅಂತಂದರೆ 3. ಇಲ್ಲಿ ಇದು 2 ಭಾಗಿಸಿದಾಗ 10, 4 2 8 ಪ್ಲಸ್ 19 ಗುಣಿಲೆ 3 ಅನ್ನೋದು ಸಿಕ್ತು. 10 8 ಪ್ಲಸ್ 19 57. ಇವೆರಡನ್ನು ಕೂಡಿಸಿದಾಗ 10 ಗುಣಿಲೆ 65. S 20ನೇ ಪದವನ್ನು ಎಷ್ಟು ಬರ್ದ? 650. ಈ ರೀತಿ ಇದರ ಉತ್ತರವನ್ನು ಕಂಡುಕೊಳ್ಬೇಕು. ಮುಂದಿನ ಪ್ರಶ್ನೆ 18. ಕೊಟ್ಟಿರೋ ರೇಖಾತ್ಮಕ ಸಮೀಕರಣ ಜೋಡಿಯನ್ನು ವರ್ಜಿಸುವ ವಿಧಾನದಿಂದ ಬಿಡಿಸಿ. ಇಲ್ಲಿ ಇದನ್ನು ಸಮೀಕರಣ 1 ಅಂತೇಳಿ ಇಟ್ಕೋತೇನೆ. ಸಮೀಕರಣ 2 ಮತ್ತು 2 ವರ್ಜಿಸಿದಾಗ ಸಮೀಕರಣ 1 ಮತ್ತು 2 ವರ್ಜಿಸಿದಾಗ 2x ಪ್ಲಸ್ y ಈಕ್ವಲ್ಸ್ ಟು 8, x ಮೈನಸ್ y ಈಕ್ವಲ್ಸ್ ಟು 1. ಇದನ್ನು ಮೈನಸ್ ಇದು ಪ್ಲಸ್ ಮೈನಸ್ ಮಾಡಿದಾಗ 2x ನಲ್ಲಿ 1x ಹೋದ್ರೆ x ಅನ್ನು ಉಳಿತು. ಇವೆರಡು ಕೂಡಿಸಿದಾಗ
ಇಲ್ಲಿ ಈ ರೀತಿ ತಗೊಳ್ಬೇಕು, ಡೈರೆಕ್ಟಾಗಿ ನೇರವಾಗಿ ಕಟ್ ಆಗ್ತದೆ ಇದು. ಎಕ್ಸ್ ಮತ್ತು ವೈ ಅನ್ನು ಕಟ್ ಆಯಿತು. 3x ಈಕ್ವಲ್ಸ್ ಟು 9 ಅನ್ನೋ ಸಿಕ್ತು. ವೈ ಎಕ್ಸ್ ಈಕ್ವಲ್ಸ್ ಟು 9/3 ಮಾಡಿದಾಗ ಎಕ್ಸ್ ಈಕ್ವಲ್ಸ್ ಟು 3. ಎಕ್ಸ್ ಈಕ್ವಲ್ಸ್ ಟು 3 ಸಮೀಕರಣ 1ರಲ್ಲಿ ಆದೇಶಿಸಿದಾಗ 1ರಲ್ಲರ ಆದೇಶ ಮಾಡ್ಬೋದು ಅಥವಾ 2ರಲ್ಲರ ಆದೇಶ ಮಾಡ್ಬೋದು. 2 × 3 ಪ್ಲಸ್ ವಾಯು ಈಕ್ವಲ್ಸ್ ಟು 8. ವೈ ಈಕ್ವಲ್ಸ್ ಟು 8, 2 3 6 ಆಗ್ತದೆ, ಅದನ್ನು ಈ ಕಡೆ ಬಂದು -6. ವೈ ಈಕ್ವಲ್ಸ್ ಟು 2. ವೈ ಈಕ್ವಲ್ಸ್ ಟು 2 ಸಿಕ್ತು. ಎಕ್ಸ್ ಈಕ್ವಲ್ಸ್ ಟು 3. 19ನೇ ಪ್ರಶ್ನೆ, ಚಿತ್ರದಲ್ಲಿ ಸೈನ್ ಸಿ ಮತ್ತು ಕಾಸ್ ಎ ಗಳ ಬೆಲೆಯನ್ನು ಕಂಡುಹಿಡಿಯಿರಿ. ಸೈನ್ ಸಿ ಅಂತಂದಾಗ ಸಿ ಬೆಲೆಯನ್ನು ಇಲ್ಲಿ ಕೋನವನ್ನು ಇಂಡಿಕೇಟ್ ಮಾಡಿದಾಗ ಇದು ಅಭಿಮುಖ ಆಗ್ತದೆ. ವಿಕರ್ಣ ಇದು ಫಿಕ್ಸ್ ಇರ್ತದೆ, ಇದು ಪಾರ್ಶ್ವ. ಸೈನ್ ಸಿ ಈಕ್ವಲ್ಸ್ ಟು ಅಭಿಮುಖ ಭಾಗಿಲೆ ವಿಕರ್ಣ. ಸೈನ್ ಸಿ ಈಕ್ವಲ್ಸ್ ಟು ಅಭಿಮುಖ ಅನ್ನೋದು 12 ಭಾಗಿಲೆ ವಿಕರ್ಣ ಅನ್ನೋದು 13. ನಂತರ ಕಾಸ್ ಎ ಬೆಲೆಯನ್ನು ಕಂಡುಹಿಡಬೇಕು. ಎ ಅಂತಂದಾಗ ಇದು ಅಭಿಮುಖ ಇದು ಆಗ್ತದೆ, ಇವಾಗ ಪಾರ್ಶ್ವ ಇದು ವಿಕರ್ಣ ಇದು. ಕಾಸ್ ಎ ಈಕ್ವಲ್ಸ್ ಟು ಪಾರ್ಶ್ವ ಭಾಗಿಲೆ ವಿಕರ್ಣ. ಕಾಸ್ ಎ ಈಕ್ವಲ್ಸ್ ಟು ಪಾರ್ಶ್ವ ಅನ್ನೋದು 12 ಭಾಗಿಲೆ 13. ಎರಡು ಉತ್ತರಗಳನ್ನು ಒಂದೇ ಬರ್ತವೆ, ಸೈನ್ ಸಿ ಮತ್ತು ಕಾಸ್ ಎ ಬೆಲೆಯನ್ನು. 20ನೇ ಪ್ರಶ್ನೆ, ಒಂದು ಖಚಿತ ಘಟನೆಯು ಹಾಗೂ ಅಸಂಭವ ಘಟನೆಯು ಸಂಭವನೀಯತೆಯನ್ನು ಬರೆಯಿರಿ. ಖಚಿತ ಘಟನೆ ಏನಾಗಿರ್ತದ? 1 ಆಗಿರ್ತದ. 1 ಖಚಿತ ಘಟನೆ 1 ಆಗಿರ್ತದ, ಅಥವಾ ಬ್ರಾಕೆಟ್ನಲ್ಲಿ 1 ಅಂತೇಳಿ ಬರಿಬಹುದು. ಅಸಂಭವ ಘಟನೆಯನ್ನು 0 ಅಂತೇಳಿ ಆಗಿರ್ತದ. 0 ಅಂತೇಳಿ ಆಗಿರ್ತದೆ. ಅಸಂಭವ ಘಟನೆ 0, ಖಚಿತ ಘಟನೆ 1. 21ನೇ ಪ್ರಶ್ನೆ, 5,6 ಮತ್ತು 1,3 ಈ ಬಿಂದುಗಳ ನಡುವಿನ ದೂರ ಸೂತ್ರವನ್ನು ಉಪಯೋಗಿಸಿ ಕಂಡುಹಿಡಿಯಿರಿ. ಇಲ್ಲಿ ಪರಿಹಾರ ಇದ್ರದ್ದು. ಇದು x1 y1 x2 y2. ದೂರ ಸೂತ್ರ d ಈಕ್ವಲ್ಸ್ ಟು √x2 - x1 ಹೋಲ್ ಸ್ಕ್ವೇರ್ ಪ್ಲಸ್ y2 - y1 ಹೋಲ್ ಸ್ಕ್ವೇರ್. ಸೂತ್ರ ಇದು. ಬೆಲೆಗಳನ್ನು ಆದೇಶ ಮಾಡಿದಾಗ x2 1 -x1 ಅನ್ನೋದು 5 ಹೋಲ್ ಸ್ಕ್ವೇರ್ ಪ್ಲಸ್ y2 ಅನ್ನೋದು 3 -6 ಹೋಲ್ ಸ್ಕ್ವೇರ್. ಇವೆರಡನ್ನ ಮೈನಸ್ ಮಾಡಿದಾಗ -4 ಹೋಲ್ ಸ್ಕ್ವೇರ್ ಪ್ಲಸ್ ಆಫ್ -3 ಹೋಲ್ ಸ್ಕ್ವೇರ್. 4 ವರ್ಗ -4 ವರ್ಗ ಪ್ಲಸ್ 16 ಪ್ಲಸ್ 9. ಎರಡನ್ನು ಕೂಡಿಸಿದಾಗ √25. ಇದು ದೂರ ಈಕ್ವಲ್ಸ್ ಟು 5 ಅಂತೇಳಿ ಸಿಕ್ತು. ಪ್ಲಸ್ 5 ಪ್ಲಸ್ ಆರ್ ಮೈನಸ್ ಬರ್ತಾ ಅದ್ರ ದೂರವನ್ನು ಅಳೆದು 5 ಮಾನಗಳು ಪ್ಲಸ್ನಲ್ಲೇ ಮಾಡಬೇಕು ಮಾನಗಳು. 22ನೇದು, ಒಂದು ನಾಣ್ಯವನ್ನು 2 ಬಾರಿ ಚಿಮ್ಮಲಾಗಿದೆ. ಕನಿಷ್ಠ ಒಂದು ಸ್ಥಿರವನ್ನು ಪಡೆಯುವ ಸಂಭವನೀಯತೆ. ಇಲ್ಲಿ ಎಸ್ ಈಕ್ವಲ್ಸ್ ಟು ಎಷ್ಟು ನಾಣ್ಯಗಳನ್ನು, 2 ನಾಣ್ಯಗಳನ್ನು ಏಕಕಾಲದಲ್ಲಿ ಚಿಮ್ಮಲಾಗಿದೆ ಅಂದ್ರೂ ಒಂದೇ, ಅಥವಾ ಒಂದು ನಾಣ್ಯವನ್ನು 2 ಬಾರಿ ಚಿಮ್ಮಲಾಗಿದೆ ಅಂದ್ರೂ ಕೂಡ ಒಂದೇ ಆಗ್ತದೆ. ಅವಾಗ ಪಡೆಯುವ ಫಲಿತಾಂಶಗಳು ಎಚ್ ಅನ್ನೋದು ಸಿಗ್ತದೆ. ಇನ್ನೊಂದು ಎಚ್ ಟೇಲ್, ಹೆಡ್ ಟೇಲು, ಹೆಡ್ ಹೆಡ್, ಟೇಲ್ ಟೇಲು, ಟೇಲ್ ಹೆಡ್. ಇವು ಒಟ್ಟು ಫಲಿತಾಂಶಗಳು ಎನ್ ಆಫ್ ಎಸ್ ಈಕ್ವಲ್ಸ್ ಟು 4 ಆಗ್ತವೆ. 4. ಕನಿಷ್ಠ ಒಂದು ಸ್ಥಿರವನ್ನು ಪಡೆಯುವ ಸಂಭವನೀಯತೆ. ಕನಿಷ್ಠ ಒಂದು ಸ್ಥಿರ ಪಡೆಯುವುದು ಶಿರಗಳು. ಅವಾಗ ಏನಾಗ್ತದ ಅಂತಂದ್ರೆ ತಾವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಕನಿಷ್ಠ ಒಂದು ಇರಬೇಕು. ಇಲ್ಲಿ 2 ಇದೆ, ಓಕೆ, ಇಲ್ಲೊಂದಿದೆ. ಹಾಗಾಗಿ ಎಚ್ ಟಿ, ಇನ್ನೊಂದು ಟಿ ಎಚ್, ಈ ರೀತಿ 3 ಆಗ್ತವೆ. ಇದನ್ನು ಎನ್ ಆಫ್ ಎ ಅಂತ ತಗೊಂಡಾಗ 3, ಎನ್ ಆಫ್ ಎ ಎಷ್ಟಾಗ್ತದೆ? ಇಲ್ಲಿ 3 ಅನ್ನೋದು ಸಿಗ್ತದೆ. ಪರಿಹಾರ ಇದ್ರದ್ದು ಕನಿಷ್ಠ ಒಂದು ಸ್ಥಿರವನ್ನು ಪಡೆಯುವ ಸಂಭವನೀಯತೆ. ಕನಿಷ್ಠ ಒಂದು ಸ್ಥಿರ ಪಡೆಯುವ ಸಂಭವನೀಯತೆ ಕನಿಷ್ಠ ಒಂದು ಸ್ಥಿರ ಪಡೆಯುವ ಸಂಭವನೀಯತೆ ಪಿ ಆಫ್ ಇ, ಪ್ರೊಬಬಿಲಿಟಿ ಆಫ್ ಇವೆಂಟ್ ಈಕ್ವಲ್ಸ್ ಟು ಎನ್ ಆಫ್ ಎ ಸೂತ್ರ ಡಿವೈಡ್ ಬೈ ಎನ್ ಆಫ್ ಎಸ್. ಇದೇನಾಗ್ತದ ಅಂತಂದ್ರೆ ಎನ್ ಆಫ್ ಎ ಬೆಲೆ ಎಷ್ಟು? 3/4.
23ನೇ ಪ್ರಶ್ನೆ ಎಕ್ಸ್ ಸ್ಕ್ವೇರ್ ಪ್ಲಸ್ 3x ಪ್ಲಸ್ 2 ಈಕ್ವಲ್ಸ್ ಟು 0. ಈ ವರ್ಗ ಸಮೀಕರಣನ ಅಪವರ್ತಿಸುವ ವಿಧಾನದಿಂದ ಬಿಡಿಸಿ. ಎಕ್ಸ್ ಸ್ಕ್ವೇರ್ ಪ್ಲಸ್ 3x ಪ್ಲಸ್ 2 ಈಕ್ವಲ್ಸ್ ಟು 0. ಇವೆರಡನ್ನ ಗುಣಿಸಿದಾಗ 2x ಸ್ಕ್ವೇರ್ ಅಂತ ಹೇಳಾಗ್ತದೆ. 2 ಒಂದಲೆ 2, ಎರಡನ್ನ ಕೂಡಿಸಿದಾಗ 2x 1x ಅನ್ನು ಕೂಡಿಸಿದಾಗ 2x ಸ್ಕ್ವೇರ್ ಅನ್ನು ಬರ್ತದೆ. ಇಲ್ಲಿ 3x ಕೂಡ ಸಿಗ್ತದೆ. ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಪ್ಲಸ್ 1x ಪ್ಲಸ್ 2 ಈಕ್ವಲ್ಸ್ ಟು 0. ಇವೆರಡರಲ್ಲಿ x ಅನ್ನು ಕಾಮನ್ ತೆಗೆದಾಗ x ಪ್ಲಸ್ 2 ಪ್ಲಸ್ 1 ಅನ್ನು ಕಾಮನ್ ತೆಗೆದಾಗ x ಪ್ಲಸ್ 2 ಈಕ್ವಲ್ಸ್ ಟು 0. x ಪ್ಲಸ್ 1 ಈಕ್ವಲ್ಸ್ ಟು 0. x ಪ್ಲಸ್ 2 ಈಕ್ವಲ್ಸ್ ಟು 0. x ಈಕ್ವಲ್ಸ್ ಟು -1, x ಈಕ್ವಲ್ಸ್ ಟು -2. ಈ ರೀತಿ ಎರಡು ಮೂಲಗಳನ್ನು ಸಿಗ್ತವೆ, ಒಂದು -1 ಮತ್ತೊಂದು -2. ಇನ್ನೊಂದು ಅಥವಾ ಪ್ರಶ್ನೆ, ಇದು ವರ್ಗ ಸಮೀಕರಣಕ್ಕೆ ಸಂಬಂಧಪಟ್ಟಿದೆ. ಅಥವಾ ಪ್ರಶ್ನೆ, ಇದ್ರ ಪರಿಹಾರವನ್ನು ನೋಡೋಣ. 2x ಪ್ಲಸ್ kx ಪ್ಲಸ್ 3 ಈ ವರ್ಗ ಸಮೀಕರಣವು ಸಮವಾದ ವಾಸ್ತವ ಮೂಲಗಳನ್ನು ಹೊಂದಿದ್ದರೆ k ಯ ಬೆಲೆಯನ್ನು ಕಂಡುಹಿಡಿಯಿರಿ. ಸಮವಾದ ವಾಸ್ತವ ಮೂಲಗಳನ್ನು ಹೊಂದಿದ್ರೆ ಡೆಲ್ಟಾ ಈಕ್ವಲ್ಸ್ ಟು 0 ಅಂತ ಹೇಳಾಗ್ತದೆ. ಈ 2x ಸ್ಕ್ವೇರ್ ಪ್ಲಸ್ kx ಪ್ಲಸ್ 3 ಈಕ್ವಲ್ಸ್ ಟು 0. ಇದನ್ನು ವರ್ಗ ಸಮೀಕರಣ ಸಾಮಾನ್ಯ ರೂಪಕ್ಕೆ ಪರಿವರ್ತಿಸಿದಾಗ ಹೋಲಿಸಿದಾಗ ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c ಈಕ್ವಲ್ಸ್ ಟು 0. ಇಲ್ಲಿ a ಈಕ್ವಲ್ಸ್ ಟು 2, b ಈಕ್ವಲ್ಸ್ ಟು k, c ಈಕ್ವಲ್ಸ್ ಟು 3. ಸೂತ್ರ ಡೆಲ್ಟಾ ಈಕ್ವಲ್ಸ್ ಟು b ಸ್ಕ್ವೇರ್ ಮೈನಸ್ 4ac. ಅದನ್ನು 0ಕ್ಕೆ ಈಕ್ವಲ್ ಆಗ್ತದೆ. ಇಲ್ಲಿ 0 ಅಂತ ತಗೋಬೇಕು. b ಸ್ಕ್ವೇರ್ ಮೈನಸ್ 4ac ಈಕ್ವಲ್ಸ್ ಟು 0. b ಅಂತಂದರೆ b ಅಂದರೆ k ಇದೆ. k ಸ್ಕ್ವೇರ್ ಮೈನಸ್ 4 ಇಂಟು a ಅಂತಂದರೆ a ಅಂದರೆ 2 ಇಂಟು ಸಿ ಅಂತಂದರೆ 3 ಈಕ್ವಲ್ಸ್ ಟು 0. ಕೆ ಸ್ಕ್ವೇರ್ ಮೈನಸ್ 4 2 8 8 3 24 ಈಕ್ವಲ್ಸ್ ಟು 0. ಕೆ ಸ್ಕ್ವೇರ್ ಈಕ್ವಲ್ಸ್ ಟು 24. ಕೆ ಈಕ್ವಲ್ಸ್ ಟು ರೂಟ್ 24. ಕೆ ಬೆಲೆ 6 4 24. ಕೆ ಈಕ್ವಲ್ಸ್ ಟು 2 ರೂಟ್ 6 ಅನ್ನೋದು ಉತ್ತರವನ್ನು ಸಿಕ್ತು. 24ನೇ ಪ್ರಶ್ನೆ, ತ್ರಿಭುಜ ABC ಯಲ್ಲಿ DE ಸಮಾಂತರವಾಗಿದೆ BC. AD ಈಕ್ವಲ್ಸ್ ಟು x, BD ಈಕ್ವಲ್ಸ್ ಟು x ಮೈನಸ್ 2, AE ಈಕ್ವಲ್ಸ್ ಟು x ಪ್ಲಸ್ 2 ಮತ್ತು CE ಈಕ್ವಲ್ಸ್ ಟು x ಮೈನಸ್ 1 ಆದರೆ x ಬೆಲೆಯನ್ನು ಕಂಡುಹಿಡಿರಿ ಹಾಗೂ AD ಅನುಪಾತ BDಯನ್ನು ಕಂಡುಹಿಡಿರಿ. ಇದನ್ನು ಥೇಲ್ಸ್ ಪ್ರಮೇಯ ಪ್ರಕಾರ ಬರ್ಕೊಂಡಾಗ ಪರಿಹಾರ ಇದ್ರದ್ದು. ಥೇಲ್ಸ್ ಪ್ರಮೇಯ ಪ್ರಕಾರ AD ಡಿವೈಡ್ ಬೈ DB ಈಕ್ವಲ್ಸ್ ಟು AE ಡಿವೈಡ್ ಬೈ EC. ಯಾಕಂದರೆ ಇವೆರಡು ಸಮಾಂತರ ಇದ್ದಾಗ ಥೇಲ್ಸನ್ ಪ್ರಮೇಯವನ್ನು ಅಪ್ಲೈ ಆಗ್ತದೆ. ಇಲ್ಲಿ ಥೇಲ್ಸ್ ಪ್ರಮೇಯ ಪ್ರಕಾರ AD ಅಂತಂದರೆ x ಇದೆ ಡಿವೈಡ್ ಬೈ x ಮೈನಸ್ 2 ಈಕ್ವಲ್ಸ್ ಟು ಇಲ್ಲಿ x ಪ್ಲಸ್ 2 ಭಾಗಿಲೆ x ಮೈನಸ್ 1. ಒರೆ ಗುಣಾಕಾರ ಮಾಡಿದಾಗ x ಇಂಟು x ಮೈನಸ್ 1 ಈಕ್ವಲ್ಸ್ ಟು x ಮೈನಸ್ 2 ಇಂಟು x ಪ್ಲಸ್ 2. ಇವೆರಡನ್ನು ಗುಣಿಸಿದಾಗ x ಸ್ಕ್ವೇರ್ ಮೈನಸ್ x ಈಕ್ವಲ್ಸ್ ಟು ಈ ಕಡೆ ಇಲ್ಲಿ a ಮೈನಸ್ ಬಿ ಇಂಟು a ಪ್ಲಸ್ ಬಿ ಇದೆ. x ಸ್ಕ್ವೇರ್ ಮೈನಸ್ 4, 2 ಸ್ಕ್ವೇರ್ 4 ಅಂತ ಹೇಳಾಗ್ತದೆ. x ಸ್ಕ್ವೇರ್ ಅನ್ನು ಕ್ಯಾನ್ಸಲ್ ಆಯಿತು. x ಈಕ್ವಲ್ಸ್ ಟು 4 ಅನ್ನೋದು ಸಿಕ್ತು ಉತ್ತರ. ಈ ಮೈನಸ್ ಮೈನಸ್ ಕೂಡ ಕ್ಯಾನ್ಸಲ್ ಆಗ್ತದೆ. x ಈಕ್ವಲ್ಸ್ ಟು 4 ಅಂತೇಳಿ ಸಿಕ್ತು. ನಂತರ AD ಮತ್ತು DBಯ ಅನುಪಾತವನ್ನು ಬರೀಬೇಕಿಲ್ಲಿ, ಅದನ್ನು ಕೂಡ ಕೇಳಿದ್ದಾರೆ. AD ಅನುಪಾತ DB. AD ಅಂತಂದರೆ x ಇದೆ ಅನುಪಾತ DB ಅಂದರೆ x ಮೈನಸ್ 2. ಇದು 4 ಅನುಪಾತ 4 ಮೈನಸ್ 2 ಅಂತಂದಾಗ 4 ಅನುಪಾತ 2 ಅನ್ನೋದು ಉತ್ತರ ಆಗ್ತದೆ. ಆತ್ಮೀಯ ವಿದ್ಯಾರ್ಥಿಗಳೇ, ಆರಾಧ್ಯ ಟ್ಯೂಟೋರಿಯಲ್ ಡಿಜಿಟಲ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಮತ್ತೊಮ್ಮೆ ಪ್ರೀತಿಯ ಸ್ವಾಗತವನ್ನು ಕೋರುತ್ತಾ, ವಿದ್ಯಾರ್ಥಿಗಳೇ, ಹಿಂದಿನ ವಿಡಿಯೋದಲ್ಲಿ 10ನೇ ತರಗತಿಯ ಗಣಿತದ ಮಾಡೆಲ್ ಕ್ವೆಶ್ಚನ್ ಪೇಪರ್ 2ನ 24 ಪ್ರಶ್ನೆಗಳ ಪರಿಹಾರವನ್ನು ನೋಡಿದ್ದೇವೆ. ಈ ಒಂದು ವಿಡಿಯೋದಲ್ಲಿ 25ರಿಂದ ಮುಂದಿನ ಎಲ್ಲ ಪ್ರಶ್ನೆಗಳ ಪರಿಹಾರವನ್ನು ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲೋ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ತಮ್ಮ ಫ್ರೆಂಡ್ಸ್ಗಳಿಗೆ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಪಕ್ಕದಲ್ಲಿರುವ ಬೆಲ್ ಬಟನ್ನ ಪ್ರೆಸ್ ಮಾಡುವ ಮುಖಾಂತರ ನಮ್ಮ ಎಲ್ಲ ವಿಡಿಯೋಸ್ಗಳ ನೋಟಿಫಿಕೇಶನ್ ತಾವು ಪಡೆದುಕೊಳ್ಬೋದು. ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಿಂದಿನ ವಿಡಿಯೋಸ್ ಲಿಂಕನ್ನು ಕೊಟ್ಟಿರ್ತೇನೆ. ಅದೇ ರೀತಿ ಪೇಪರ್ 1 ಕ್ವಶನ್ ಪೇಪರ್ ಸೊಲ್ಯೂಷನ್ಸ್ನ ಲಿಂಕ್ ಕೂಡ ಕೊಟ್ಟಿರ್ತೇನೆ. ವಿದ್ಯಾರ್ಥಿಗಳೇ, ಈ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೂಡ ನನ್ನ ಆ್ಯಪ್ ಆದಂಥ ಆರಾಧ್ಯ ಟ್ಯೂಟೋರಿಯಲ್ ಒಂದು
ಆ್ಯಪನ್ನು ಲಾಂಚ್ ಮಾಡಿದ್ದೇನೆ. ಅದು ಗೂಗಲ್ ಪ್ಲೇಸ್ಟೋರಲ್ಲಿ ಹೋಗಿ ತಾವು ಡೌನ್ಲೋಡ್ ಮಾಡ್ಕೊಳ್ಬೋದು. ಅದರಲ್ಲಿ ಕೂಡ ಒಳ್ಳೆ ಕೋರ್ಸ್ಗಳಿವೆ, ಅವುಗಳನ್ನು ಕೂಡ ತಾವು ಜಾಯ್ನ್ ಮಾಡ್ಬೋದು ಅಂತ ಹೇಳ್ತಾ ಇದರ ಒಂದು ಪರಿಹಾರವನ್ನು ನೋಡೋಣ. 25ನೇ ಪ್ರಶ್ನೆಯ ಪರಿಹಾರ. 25ನೇ ಪ್ರಶ್ನೆ, ಇಲ್ಲಿ 3 ಅಂಕದ ಪ್ರತಿಯೊಂದು ಪ್ರಶ್ನೆಗಳು 9 ಪ್ರಶ್ನೆಗಳನ್ನು ಇರ್ತವೆ. ಇಲ್ಲಿ 25ನೇದು √3 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. ಇದನ್ನು ನಾನು ಈಗಾಗಲೇ ಬಹಳಷ್ಟು ಹಳೆಯ ವಿಡಿಯೋಗಳಲ್ಲಿ ಇದನ್ನು ಸಾಧಿಸಿ ತೋರಿಸಿದ್ದೇನೆ, ಯಾವ ರೀತಿ ಮಾಡಬೇಕು ಅನ್ನೋದನ್ನು. ಇದರಲ್ಲಿ ಸಮಯವನ್ನು ವೇಸ್ಟ್ ಮಾಡಲಾರ್ದೆ ಇಲ್ಲೊಂದು ಸ್ಕ್ರೀನ್ಶಾಟನ್ನು ತಗೊಳ್ಕೊಂಡು ಇದ್ರ ಬಗ್ಗೆ ಒಂದು ಪ್ರಿಪೇರನ್ನು ಆಗಬೇಕು. ಮುಂದಿನ ವಿಡಿಯೋಸ್ ಲೆಕ್ಕಗಳನ್ನು, ಪ್ರಶ್ನೆಗಳ ಲೆಕ್ಕವನ್ನು ಯಾವ ರೀತಿ ಬಿಡಿಸ್ಬೇಕು ಅನ್ನೋದನ್ನು ನೋಡೋಣ. 26ನೇ ಪ್ರಶ್ನೆ, ಪಿ ಆಫ್ ಎಕ್ಸ್ ಈಕ್ವಲ್ಸ್ ಟು x² + 7x + 10 ಈ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಹಾಗೂ ಶೂನ್ಯತೆಗಳ ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಿ. ಈ ವರ್ಗ ಬಹುಪದೋಕ್ತಿಯನ್ನು ಒಂದು ಸಾಮಾನ್ಯ ರೂಪದಲ್ಲಿ ಬರೆದಾಗ ax² + bx + c ಈ ವರ್ಗ ಬಹುಪದೋಕ್ತಿಗೆ ಇದನ್ನು ಕನ್ಸಿಡರ್ ಮಾಡಿದಾಗ x² + 7x + 10. ಇಲ್ಲಿ a ಈಕ್ವಲ್ಸ್ ಟು 1, b ಈಕ್ವಲ್ಸ್ ಟು 7, c ಈಕ್ವಲ್ಸ್ ಟು 10. ಇಲ್ಲಿ ಪಿ ಆಫ್ ಎಕ್ಸ್ ಈಕ್ವಲ್ಸ್ ಟು ಆ ವರ್ಗ ಬಹುಪದೋಕ್ತಿಯನ್ನು ಬಿಡಿಸ್ಕೊಳ್ತೇನೆ. x² + 7x + 10 ಈಕ್ವಲ್ಸ್ ಟು 0 ಅಂತ ತಗೊಂಡಾಗ ಅಪವರ್ತನ ವಿಧಾನದಿಂದ ಇದನ್ನು ಬಿಡಿಸಿದಾಗ x² + 5 2 10, 7x 5x + 2x + 10 ಈಕ್ವಲ್ಸ್ ಟು 0. ಇವೆರಡರಲ್ಲಿ x ಅನ್ನು ಕಾಮನ್ ತೆಗೆದಾಗ x + 5 ಪ್ಲಸ್ 2 ಕಾಮನ್ ತೆಗೆದಾಗ x + 5 ಈಕ್ವಲ್ಸ್ ಟು 0. x + 2 ಈಕ್ವಲ್ಸ್ ಟು 0, x + 5 ಈಕ್ವಲ್ಸ್ ಟು 0. x ಈಕ್ವಲ್ಸ್ ಟು -2, x ಈಕ್ವಲ್ಸ್ ಟು -5. ಇದನ್ನು ಒಂದನ್ನು ಅಲ್ಫಾ ಅಂತೇಳಿ ಇಟ್ಕೊಳ್ಬೇಕು. ಅಲ್ಫಾ ಈಕ್ವಲ್ಸ್ ಟು -2, ಇನ್ನೊಂದು ಬೀಟಾ ಈಕ್ವಲ್ಸ್ ಟು -5. ಶೂನ್ಯತೆಗಳನ್ನು 2 ಶೂನ್ಯತೆಗಳು ಸಿಗ್ದು ಶೂನ್ಯತೆಗಳ ನಡುವಿನ ತಾಳೆಯನ್ನು, ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಬೇಕು. ಇಲ್ಲಿ ಶೂನ್ಯತೆಗಳ ಮೊತ್ತ ಸೂತ್ರ ಅಲ್ಫಾ ಪ್ಲಸ್ ಬೀಟಾ ಈಕ್ವಲ್ಸ್ ಟು -b/a ಅಂತ ಹೇಳಾಗ್ತದೆ. ಶೂನ್ಯತೆಗಳ ಮೊತ್ತವನ್ನು ಬರ್ಕೊಂಡಾಗ ಅಲ್ಫಾ ಅಂತಂದರೆ -2 -2 ಪ್ಲಸ್ -5 ಈಕ್ವಲ್ಸ್ ಟು ಬಿ ಬೆಲೆ ಎಷ್ಟಿದೆ, 7 ಇದೆ, -7 ಭಾಗಿಲೆ ಎ ಬೆಲೆ 1. -2 -5 ಈಕ್ವಲ್ಸ್ ಟು -7, -7 ಈಕ್ವಲ್ಸ್ ಟು -7. ಶೂನ್ಯತೆಗಳ ಮೊತ್ತವನ್ನು LHS ಈಕ್ವಲ್ಸ್ ಟು RHS ಸಮ ಬಂತು. ಶೂನ್ಯತೆಗಳ ಗುಣಲಬ್ಧವನ್ನು ಚೆಕ್ ಮಾಡಬೇಕು. ಶೂನ್ಯತೆಗಳ ಗುಣಲಬ್ಧ ಅಲ್ಫಾ ಇಂಟು ಬೀಟಾ ಈಕ್ವಲ್ಸ್ ಟು c/a ಅಂತ ಹೇಳಾಗುತ್ತೆ. ಅಲ್ಫಾ ಅಂದರೆ -2, ಬೀಟಾ ಅಂತಂದರೆ -2 ಗುಣಿಲೆ -5 ಈಕ್ವಲ್ಸ್ ಟು ಸಿ ಬೆಲೆ ಎಷ್ಟಿಲ್ಲಿ 10 ಭಾಗಿಲೆ 1. ಇವೆರಡನ್ನು ಗುಣಿಸಿದಾಗ -+10 ಈಕ್ವಲ್ಸ್ ಟು 10. LHS ಈಕ್ವಲ್ಸ್ ಟು RHS ಅಂತ ಹೇಳಾಯಿತು. ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧವನ್ನು ಸಂಬಂಧವನ್ನು ತಾಳೆ ನೋಡಿದೆ, ಎರಡೂ ಸಮನಾಗಿ ಬಂದಿದೆ. ಮುಂದಿನ ಪ್ರಶ್ನೆ, ಕೆಳಗಿನ ವರ್ಗೀಕೃತ ದತ್ತಾಂಶಗಳ ಬಹುಲಕವನ್ನು ಕಂಡುಹಿಡಿಯಿರಿ. ಬಹುಲಕವನ್ನು ಕಂಡುಹಿಡಿಯಬೇಕಾದ್ರೆ ಇಲ್ಲಿ ಅತ್ಯಂತ ದೊಡ್ಡ ಸಂಖ್ಯೆ ಆವರ್ತಿಯಲ್ಲಿ 10 ಇದೆ. 10ಅನ್ನು ನಾವು ಮಾರ್ಕೌಟ್ ಮಾಡಿದಾಗ ಈ ಬಾಕ್ಸನ್ನು ಮಾರ್ಕೌಟ್ ಮಾಡಬೇಕು. ಇದರಲ್ಲಿ ಇದು F0, F1, F2 ಇದು L ಅಂತ ಹೇಳಾಗ್ತದೆ. ಸೂತ್ರ ಬಹುಲಕ ಈಕ್ವಲ್ಸ್ ಟು L ಪ್ಲಸ್ F2 F1 - F0 ಡಿವೈಡ್ ಬೈ 2F1 - F0 - F2 ಇಂಟು H. ಇದು ಬಹುಲಕದ ಸೂತ್ರ. L ಅಂತಂದರೆ 12, ಬೇಕಿದ್ರೆ ಇಲ್ಲೊಂದು ಸರಿ ಬರ್ಕೊಳ್ಬೋದು ತಾವು. L ಈಕ್ವಲ್ಸ್ ಟು 12, H ಈಕ್ವಲ್ಸ್ ಟು ಗಾತ್ರ, ಇವೆರಡರ ಗಾತ್ರ 4 ಅಂತ ಹೇಳಾಗ್ತದೆ. ಆಮೇಲೆ F1 F0 7, F1 10, F2 ಅನ್ನೋದು 1. ವ್ಯಾಲ್ಯೂಸನ್ನು ಪುಟ್ ಮಾಡಿದಾಗ L ಅಂದರೆ 4, L ಅಂದರೆ 12, L ಬೆಲೆ 12, ಇಲ್ಲಿ L ಬೆಲೆ 12 ಪ್ಲಸ್ F1 10 ಮೈನಸ್ F0 7 ಭಾಗಿಲೆ 2 ಇಂಟು 10, 2 ಇಂಟು 10 ಮೈನಸ್ 7 ಮೈನಸ್ 1 ಇಂಟು H ಬೆಲೆ 4.
ಇದನ್ನು ಸಿಂಪ್ಲಿಫೈ ಮಾಡಿದಾಗ 12 ಪ್ಲಸ್ 10ರಲ್ಲಿ 7 ಹೋದಾಗ 3 ಭಾಗಿಲೆ ಇದು 20 20 ಮೈನಸ್ 8 ಗುಣಿಲೆ 4 12 ಪ್ಲಸ್ 3 ಕೆಳಗಡೆ ಇದು 12 ಬಂತು ಇದು 4 4 ಒಂದಲೆ 4 ಮೂರಲೆ 3 3 ಕ್ಯಾನ್ಸಲ್ ಆಯಿತು 1 ಅಂತ ಹೇಳಿ ಬಂತು 2 ಕೂಡಿಸಿದಾಗ 13 ಬಹುಲಕ 13 ಅನ್ನೋದು ಸಿಕ್ತು. ನಂತರ ಇನ್ನೊಂದು ಲೆಕ್ಕ ಇದೆ, ಇಲ್ಲಿ ಮಧ್ಯಾಂಕವನ್ನು ಕಂಡುಹಿಡಿಯೋದು. ಮಧ್ಯಾಂಕವನ್ನು ಕಂಡುಹಿಡಬೇಕಾದ್ರೆ ಸಂಚಿತಾವೃತ್ತಿಯನ್ನು ಕಂಡುಹಿಡಬೇಕು. ಆ ಸಂಚಿತಾವೃತ್ತಿಯನ್ನು ಮೊದಲು ಕಂಡುಹಿಡಿತೀನಿ. 2 2ರಲ್ಲಿ 4 ಕೂಡಿಸಿದಾಗ 6 6ರಲ್ಲಿ 8 ಕೂಡಿಸಿದಾಗ 14 14 ಪ್ಲಸ್ 5 ಕೂಡಿಸಿದಾಗ 19 ಇದು 20. ಇಲ್ಲಿ ಇವೆಲ್ಲವನ್ನು ಕೂಡಿಸ್ಬೇಕು. ಕೂಡಿಸಿದಾಗ n ಈಕ್ವಲ್ಸ್ ಟು 20 ಅಂತೇಳಿ ಬರ್ತದೆ. n/2 ಅಂತಂದರೆ 10. ಆ 10 ಆವೃತ್ತಿಯನ್ನು ಸಂಚಿತ ಆವೃತ್ತಿಯಲ್ಲಿ ಬರ್ತದೆ, ಅದನ್ನು ಮಾರ್ಕೌಟ್ ಮಾಡ್ಬೇಕು ನಾವು. 10 ಅನ್ನೋದು ಇದರಲ್ಲಿ ಬರ್ತದೆ. ಇದನ್ನು ಮಾರ್ಕೌಟ್ ಮಾಡಿದಾಗ ಇದು ಎಲ್ ಅಂತ ಹೇಳಾಯಿತು. ಎಲ್ ಈಕ್ವಲ್ಸ್ ಟು 20, ಎಚ್ ಈಕ್ವಲ್ಸ್ ಟು 10, ಸಿ ಎಫ್ ಈಕ್ವಲ್ಸ್ ಟು 6, ಇದು ಎಫ್ ಅಂತ ಹೇಳಾಗ್ತದೆ ಫ್ರೀಕ್ವೆನ್ಸಿ. ಎಫ್ ಈಕ್ವಲ್ಸ್ ಟು 8. ಸೂತ್ರ ಮಧ್ಯಾಂಕ ಈಕ್ವಲ್ಸ್ ಟು ಎಲ್ ಪ್ಲಸ್ n/2 ಇಂಟು ಮೈನಸ್ ಎಫ್ ಡಿವೈಡ್ ಬೈ, ಇಲ್ಲಿ ಮೈನಸ್ ಸಿ ಎಫ್ ಅನ್ನೋದು ಬೇಕು, ಸಿ ಎಫ್ ಡಿವೈಡ್ ಬೈ ಎಫ್ ಇಂಟು ಎಚ್. ಇದು ಮಧ್ಯಾಂಕ ಕಂಡುಹಿಡಿಯೋ ಸೂತ್ರ. ಎಲ್ ಅಂದರೆ 20 ಪ್ಲಸ್ n/2 ಅಂದರೆ 10, 10 ಮೈನಸ್ ಸಿ ಎಫ್ ಅನ್ನೋದು ಇಲ್ಲಿ 6 ಇದೆ, 6 ಭಾಗಿಲೆ ಎಫ್ ಅಂತಂದರೆ 8 ಗುಣಿಲೆ ಎಚ್ ಅಂದರೆ 10. 20 ಪ್ಲಸ್ 10ರಲ್ಲಿ 6 ಹೋದಾಗ 4 ಭಾಗಿಲೆ 8 ಗುಣಿಲೆ 10. 14 40 ಆಗ್ತದೆ. 40 ಅಂತಂದ್ರೆ ಇದು ಗುಣಿಸಿದಾಗ 2 2 2 4 ಒಂದಲೆ 4 2 2 ಒಂದಲೆ 2 5 ಅಂತೇಳಿ ಬಂತು. 20 ಪ್ಲಸ್ 5 ಮಧ್ಯಾಂಕ 25. ಮಧ್ಯಾಂಕ ಕೂಡ ಸಿಕ್ತು, ಮಧ್ಯಾಂಕ 25. ಮತ್ತು ಬಹುಲಕ, ಇಲ್ಲಿ ಬಹುಲಕವನ್ನು ಕಂಡುಹಿಡಿದಾಗ 13 ಬಹುಲಕ ಸಿಕ್ತು. ಎರಡರಲ್ಲಿ ಯಾವುದಾದ್ರೂ ಒಂದು ಮಾಡಬೇಕು. ಇದು ಅಥವಾ ಕ್ವಶನ್ಸ್ ಅನ್ನ ಇದೆ, ಒಂದನ್ನು ಮಾಡಬೇಕು. 28ನೇ ಪ್ರಶ್ನೆ, ರೂಟ್ 1 ಮೈನಸ್ ಕಾಸ್ ಎ ಡಿವೈಡ್ ಬೈ 1 ಪ್ಲಸ್ ಕಾಸ್ ಎ ಪ್ಲಸ್ ರೂಟ್ 1 ಪ್ಲಸ್ ಕಾಸ್ ಎ ಡಿವೈಡ್ ಬೈ 1 ಮೈನಸ್ ಕಾಸ್ ಎ ಈಕ್ವಲ್ಸ್ ಟು 2 ಕೋಸೆಕ್ ಎ ಎಂದು ಸಾಧಿಸಿ. ಇಲ್ಲಿ ಎಲ್ ಎಚ್ ಎಸ್ ಅನ್ನು ತಗೊಳ್ತೀನಿ ನಾನು. ಎಲ್ ಎಚ್ ಎಸ್ ರೂಟ್ 1 ಮೈನಸ್ ಕಾಸ್ ಎ ಡಿವೈಡ್ ಬೈ 1 ಪ್ಲಸ್ ಕಾಸ್ ಎ. ಇಲ್ಲಿ ಛೇದನವನ್ನು ಅಕರ್ಣಿಕಾರಕ ಮಾಡ್ತೇನೆ. 1 ಮೈನಸ್ ಕಾಸ್ ಎ ಡಿವೈಡ್ ಬೈ 1 ಮೈನಸ್ ಕಾಸ್ ಎ ಪ್ಲಸ್ ರೂಟ್ 1 ಪ್ಲಸ್ ಕಾಸ್ ಎ ಡಿವೈಡ್ ಬೈ 1 ಮೈನಸ್ ಕಾಸ್ ಎ ಇಂಟು 1 ಪ್ಲಸ್ ಕಾಸ್ ಎ ಡಿವೈಡ್ ಬೈ 1 ಪ್ಲಸ್ ಕಾಸ್ ಎ. ಛೇದನವನ್ನು ಅಕರ್ಣಿಕಾರಕ ಮಾಡೋದು ಅಂದ್ರೆ ಏನಂದ್ರೆ, ಇಲ್ಲಿ 1 ಮೈನಸ್ ಕಾಸ್ ಎ ಅಂತ ಹೇಳಿದ್ರೆ ಅದನ್ನು ಅಂಶ ಮತ್ತು ಛೇದನಕ ಪ್ಲಸ್ ದಿಂದ ಗುಣಾಕಾರ ಮಾಡಬೇಕು. ಇಲ್ಲಿ ಪ್ಲಸ್ ಇತ್ತು, ಇಲ್ಲಿ ಮೈನಸ್ ದಿಂದ ಗುಣಾಕಾರನ ಮಾಡೀನಿ. ಇವಾಗ ಏನಾಗ್ತದೆ ಇಲ್ಲಿ ಅಂತಂದ್ರೆ 1 ಮೈನಸ್ ಕಾಸ್ ಎ ಹೋಲ್ ಸ್ಕ್ವೇರ್ ಡಿವೈಡ್ ಬೈ 1 ಮೈನಸ್ 1 ಸ್ಕ್ವೇರ್ ಮೈನಸ್ ಕಾಸ್ ಸ್ಕ್ವೇರ್ ಎ ಅಂತ ಹೇಳಿ ಆಗ್ತದ. ಛೇದನದಲ್ಲಿ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅನ್ನೋ ರೀತಿಯಲ್ಲಿ ಬರ್ಕೊಂಡಿದ್ದು. ನೆಕ್ಸ್ಟು ಇದು ಪ್ಲಸ್, ಇಲ್ಲಿ ಕೂಡ 1 ಪ್ಲಸ್ ಕಾಸ್ ಎ ಇಂಟು 1 ಪ್ಲಸ್ ಕಾಸ್ ಎ, 1 ಪ್ಲಸ್ ಕಾಸ್ ಎ ಹೋಲ್ ಸ್ಕ್ವೇರ್ ಡಿವೈಡ್ ಬೈ 1 ಮೈನಸ್ ಕಾಸ್ ಎ ಇಂಟು 1 ಪ್ಲಸ್ ಕಾಸ್ ಎ ಅಂದರೆ 1 ಸ್ಕ್ವೇರ್ ಮೈನಸ್ ಕಾಸ್ ಸ್ಕ್ವೇರ್ ಎ ಅಂತ ಹೇಳಾಗ್ತದ. ಅಂಶದಲ್ಲಿ ಇದನ್ನು ಸ್ಕ್ವೇರನ್ನು ಕ್ಯಾನ್ಸಲ್ ಆಗಿ, ಅಥವಾ ಇನ್ನೊಂದು ಸರಿ ಬರ್ಕೋತೀನಿ, ಇದು 1 ಮೈನಸ್ ಕಾಸ್ ಎ ಹೋಲ್ ಸ್ಕ್ವೇರ್. ಛೇದನದಲ್ಲಿ 1 ಸ್ಕ್ವೇರ್ ಮೈನಸ್ ಕಾಸ್ ಸ್ಕ್ವೇರ್ ಅಂತಂದ್ರೆ ಸೈನ್ ಸ್ಕ್ವೇರ್ ಎ ಅಂತ ಹೇಳಿ ಆಗ್ತದ. ಪ್ಲಸ್ ಇಲ್ಲಿ 1 ಪ್ಲಸ್ ಕಾಸ್ ಎ ಹೋಲ್ ಸ್ಕ್ವೇರ್, ಕೆಳಗಡೆ ಛೇದನದಲ್ಲಿ ಸೈನ್ ಸ್ಕ್ವೇರ್ ಎ ಅನ್ನೋದು ಬಂತು. ಇವಾಗ ರೂಟನ್ನು ಕ್ಯಾನ್ಸಲ್ ಆಗಿ, ಸ್ಕ್ವೇರು ಮತ್ತು ರೂಟನ್ನು ಕ್ಯಾನ್ಸಲ್ ಆಗಿ 1 ಮೈನಸ್ ಕಾಸ್ ಎ ಡಿವೈಡ್ ಬೈ ಸೈನ್ ಎ. ಯಾಕಂದ್ರೆ ಇಲ್ಲಿ ಸ್ಕ್ವೇರನ್ನು ಕ್ಯಾನ್ಸಲ್ ಆಗಿ ರೂಟು ಮತ್ತು ಸ್ಕ್ವೇರನ್ನು ಕ್ಯಾನ್ಸಲ್ ಆಗಿ ಬರೀ ಸೈನ್ ಎ ಅಂತ ಹೇಳಿತ್ತು. ಇಲ್ಲಿ 1 ಪ್ಲಸ್ ಕಾಸ್ ಎ ಡಿವೈಡ್ ಬೈ ಸೈನ್ ಎ. ಲಸ ಇಲ್ಲಿ ಸೈನ್ ಎ ಅನ್ನೋದು ಬಂತು. ಸೈನ್ ಎ 1 ಮೈನಸ್ ಕಾಸ್ ಎ ಪ್ಲಸ್ 1 ಪ್ಲಸ್ ಕಾಸ್ ಎ.
ಕಾಸ್ ಎ ಕ್ಯಾನ್ಸಲ್ ಆಯಿತು, ಯಾಕಂದ್ರೆ ಪ್ಲಸ್ಸು ಮತ್ತೊಂದು ಮೈನಸ್ಸು ಕ್ಯಾನ್ಸಲ್ ಆಗಿ ಏನು ಉಳಿತು ಇಲ್ಲಿ 2 ಸೈನ್ ಎ ಅನ್ನೋದು ಉಳಿತು. ಇದನ್ನು 1/sin ಅಂದರೆ ಕೊಸೆಕ್ ಅಂತ ಹೇಳಿ ಬರ್ಕೋತೀವಿ, 2/sin ಅಂದರೆ 2 ಕೊಸೆಕ್ ಎ, 2 ಕೊಸೆಕ್ ಎ ಅಂತ ಹೇಳಾಯಿತು. ಹೀಗಾಗಿ LHS ಈಕ್ವಲ್ಸ್ ಟು RHS ಅನ್ನೋದು ಸಿಗ್ತಿಲ್ಲಿ. LHS ಮತ್ತು RHS ಏನಾಗ್ತಾವ ಸಮ ಆಗ್ತಾವ. LHS ಈಕ್ವಲ್ಸ್ ಟು RHS. ಅಥವಾ ಪ್ರಶ್ನೆಯನ್ನು ನೋಡೋಣ. ಇಲ್ಲಿ ಸೇಮ್ ಕ್ವಶನ್ 28 ಅಥವಾ ಪ್ರಶ್ನೆಯಲ್ಲಿ 1/, sec a ಅನ್ನು 1/cos a ಅಂತೇಳಿ ಬರ್ಕೊಳ್ತೀನಿ. cos a -1, ಇಲ್ಲಿ ಈ ರೀತಿ ಬರಬೇಕು, -1 ಅನ್ನೋದು -1 ಪ್ಲಸ್ 1/cos a ಪ್ಲಸ್ 1. ಇದು LHS ಅನ್ನು ತಗೊಳ್ತಾ ಇದ್ದೇನೆ. LHS ಅಂಶದಲ್ಲಿ ಒಂದು ಯಾವ ರೀತಿ ಅದೇ ರೀತಿ ಬರ್ಕೊಂಡಿನಿ. ಇಲ್ಲಿ ಛೇದನದಲ್ಲಿ ಇಲ್ಲಿ ಕೆಳಗಡೆ ಏನು ಇಲ್ಲ ಅಂದ್ರೆ 1 ಅನ್ನು ಇರುತ್ತೆ, ಲಸವನ್ನು ತೆಗೆದಾಗ cos a ಲಸ ಬಂತು. ಇಲ್ಲಿ 1 - cos a ಪ್ಲಸ್ ಇಲ್ಲಿ 1/1 ಪ್ಲಸ್ cos a cos a. ಇಲ್ಲಿ ಕೂಡ ಲಸವನ್ನು ತೆಗೆದೇನೆ. ಇದನ್ನು ಸ್ವಲ್ಪ ಕೇರ್ಫುಲ್ದಿಂದ ನೋಡ್ಬೇಕು, ಇಲ್ಲಿ ಲಸವನ್ನು ತೆಗೆಯೋದು. ನಂತರ 1/1 ಅಂತ ಹೇಳಿದೆ ಅಂಶದಲ್ಲಿ, ಇಂಟು ಇದು cos a / 1 - cos a ಅಂತ ಹೇಳಿ ಆಗ್ತದೆ, ಪ್ಲಸ್ 1/1 ಇಂಟು cos a / 1 ಪ್ಲಸ್ cos a. 1 ಇಂಟು cos a ಮಾಡಿದಾಗ cos a ಅಂತೇಳಿ ಬರ್ತದೆ, / 1 - cos a ಪ್ಲಸ್ ಇಲ್ಲಿ cos a ಇಂಟು 1 ಪ್ಲಸ್ cos a. ಲಸವನ್ನು ತೆಗೆದಾಗ 1 - cos a ಇಂಟು 1 ಪ್ಲಸ್ cos a ಇದೆ. ಇದನ್ನು ಈ ರೀತಿ ಬರ್ಕೊಳ್ಬೇಕು, 1² - cos² a ಅಂತೇಳಿ ಆಗ್ತದೆ. ಯಾಕಂದ್ರೆ a ಪ್ಲಸ್ ಬಿ ಇಂಟು a ಮೈನಸ್ ಬಿ ಗುಣಿಸಿದಾಗ ಇದನ್ನೇ ಬರ್ತದೆ. ಈ 1 ಪ್ಲಸ್ cos a ಅನ್ನೋದು ಈ cos a ಜೊತೆ ಗುಣಾಕಾರ ಆಗ್ತದೆ. cos a ಇಂಟು 1 ಪ್ಲಸ್ cos a ಪ್ಲಸ್ ಇದು ಪ್ಲಸ್ cos a ಇಂಟು 1 - cos a. ಕೆಳಗಡೆ 1 - cos² ಇದ್ದಿದ್ದು 1 sin² ಅಂತ ಹೇಳಿ ಆಗ್ತದೆ. ಛೇದನದಲ್ಲಿ sin² a, ಅಂಶದಲ್ಲಿ cos a ಇಂಟು 1 cos a ಪ್ಲಸ್ cos² a ಪ್ಲಸ್ ಇದು cos a ಇಂಟು 1 ಅನ್ನು ಮಾಡಿದಾಗ cos a ಪ್ಲಸ್ ಇಂಟು ಮೈನಸ್ cos² a. ಇಲ್ಲಿ ಮೈನಸ್ cos² a ಪ್ಲಸ್ cos² a ಕ್ಯಾನ್ಸಲ್ ಆಯಿತು. 2 cos a ಅಂಶದಲ್ಲಿ ಬಂತು, ಛೇದನದಲ್ಲಿ sin² a ಅನ್ನೋದು ಬರ್ತದೆ. 2 ಇಂಟು cos a / 1 sin a ಮಲ್ಟಿಪ್ಲೈ ಮಾಡ್ತೀನಿ, ಇಂಟು ಇಲ್ಲಿ 1/ sin a ದಿಂದ ಮಲ್ಟಿಪ್ಲೈ ಮಾಡ್ತೇನೆ. ಮಲ್ಟಿಪ್ಲೈ ಮಾಡಿದಾಗ ಏನಾಗ್ತದೆ, 2 ಇಂಟು cos a ಬೈ sin a ಅಂತಂದ್ರೆ cot a ಅಂತ ಹೇಳಾಗ್ತದೆ, ಇಂಟು 1/sin a ಅಂತಂದ್ರೆ cosec a. ಇದನ್ನೇ ಸಾಧಿಸಿರಿ ಅಂತ ಹೇಳಿದ್ರು, ಅದನ್ನು ಸಾಧಿಸಿದ್ದೇವೆ. ಆದ್ದರಿಂದ LHS ಈಕ್ವಲ್ಸ್ ಟು RHS ಅಂತೇಳಿ ಸಿಕ್ತು. ಎಡಗಡೆ ಮತ್ತು ಬಲಗಡೆ ಎರಡು ಸಮನಾಗಿವೆ. 29ನೇ ಪ್ರಶ್ನೆ, ಒಂದು ಗಡಿಯಾರದಲ್ಲಿ ನಿಮಿಷದ ಮುಳ್ಳಿನ ಉದ್ದವು 14 ಸೆಂಟಿಮೀಟರ್ ಆಗಿದೆ. 10 ನಿಮಿಷದಲ್ಲಿ ಆ ಮುಳ್ಳು ಕ್ರಮಿಸಿದ ಜಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಇಲ್ಲಿ ಒಂದು ಗಡಿಯಾರದ ಚಿತ್ರವನ್ನು ಕೊಟ್ಟಿನಿ. ಇಲ್ಲಿ ಒಂದು ತ್ರಿಜ್ಯ, ಆ ತ್ರಿಜ್ಯದ ಉದ್ದ, ನಿಮಿಷದ ಮುಳ್ಳು ಅಂತಂದಾಗ ತ್ರಿಜ್ಯನೇ ಆಗ್ತದೆ. ಆ ತ್ರಿಜ್ಯದ ಉದ್ದ 14 ಸೆಂಟಿಮೀಟರ್ ಅಂತ ಹೇಳಿ ಕೊಟ್ಟಿದ್ದಾರೆ. ಅದನ್ನು ಬರ್ಕೊಳ್ಬೇಕು. ಮೊದಲ ಪರಿಹಾರ, ತ್ರಿಜ್ಯ r ಈಕ್ವಲ್ಸ್ ಟು 14 ಸೆಂಟಿಮೀಟರ್. 10 ನಿಮಿಷದಲ್ಲಿ ಆ ಮುಳ್ಳು ಕ್ರಮಿಸಿದ ಜಾಗದ ವಿಸ್ತೀರ್ಣ ಏನಾಗ್ತದ, 10 ನಿಮಿಷದಲ್ಲಿ ಗಡಿಯಾರದಲ್ಲಿ ಒಟ್ಟು 12 ಗಂಟೆಗಳಿರ್ತಾವ. ಗಡಿಯಾರದ ಕೇಂದ್ರ ಕೋನ 360 ಡಿಗ್ರಿಯನ್ನಾಗಿರ್ತದೆ. 360 ಡಿಗ್ರಿ. ಒಟ್ಟು 12 ಗಂಟೆಗಳನ್ನ ಪ್ರತಿಯೊಂದು ಇದರಲ್ಲಿ 30 ನಿಮಿಷ 30 ಡಿಗ್ರಿಯನ್ನು ಬರ್ತದೆ. ಪ್ರತಿ ಒಂದು ಸಂಖ್ಯೆಯಿಂದ ಇನ್ನೊಂದು ಸಂಖ್ಯೆ 30 ನಿಮಿಷ ಬರ್ತದೆ. ಆದ್ದರಿಂದ 10 ನಿಮಿಷದಲ್ಲಿ ಆ ಮುಳ್ಳು
ಮುಳ್ಳು ಕ್ರಮಿಸಿದ ಕೋನ ಥೀಟಾ ಅಂತ ತಗೊಳ್ಳೋಣ. ಥೀಟಾ ಈಕ್ವಲ್ಸ್ ಟು ಎಷ್ಟಾಗ್ತದೆ ಇಲ್ಲಿ 60 ಡಿಗ್ರಿ ಅಂತ ಹೇಳಾಗ್ತದೆ. ಆ ವಿಸ್ತೀರ್ಣವನ್ನು ಕಂಡುಹಿಡಿಬೇಕು. ವಿಸ್ತೀರ್ಣ ಸೂತ್ರ θ/360 ಇಂಟು ಪೈ ಆರ್ ಸ್ಕ್ವೇರ್. ಥೀಟಾ ಅಂದರೆ 60 ಭಾಗಿಲೆ 360 22/7. ಪೈ ಅಂದರೆ 22/7. ತ್ರಿಜ್ಯ 14 ಸೆಂಟಿಮೀಟರ್. 14 ಇಂಟು 14 0 0 ಕ್ಯಾನ್ಸಲ್ ಆಯಿತು. 6 ಒಂದಲೇ 6 36. 7 ಒಂದಲೇ 7 2 ಒಂದಲೇ 2 3. ಉಳಿದಂಥ ಭಾಗವನ್ನು ಇಲ್ಲಿ ಗುಣಾಕಾರ ಮಾಡಿದಾಗ 22 ಗುಣಿಲೆ 14 ಭಾಗಿಲೆ 3. ಇವೆರಡನ್ನು ಗುಣಿಸಿದಾಗ 22 ಗುಣಿಲೆ 14 ಮಾಡಿದಾಗ 4 2 8 4 2 8 2 308 ಭಾಗಿಲೆ 3. 308 3 ಸೆಂಟಿಮೀಟರ್ ಸ್ಕ್ವೇರ್ ಅನ್ನೋದು 10 ನಿಮಿಷದಲ್ಲಿ ಆ ಮುಳ್ಳು ಕ್ರಮಿಸಿದ ವಿಸ್ತೀರ್ಣವನ್ನು ಸಿಗ್ತದೆ. ಇನ್ನೊಂದು ಅಥವಾ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಆ ಅಥವಾ ಪ್ರಶ್ನೆ ಉತ್ತರವನ್ನು ನೋಡೋಣ. 20 ಸೆಂಟಿಮೀಟರ್ ತ್ರಿಜ್ಯವುಳ್ಳ ವೃತ್ತ ಚತುರ್ಥಕದ ವಿಸ್ತೀರ್ಣವನ್ನು ಅದರ ಚತುರ್ಥಕದ ಸುತ್ತಳತೆಯನ್ನು ಕಂಡುಹಿಡಿಯಿರಿ. 20 ಸೆಂಟಿಮೀಟರ್ ತ್ರಿಜ್ಯ ವೃತ್ತ ಚತುರ್ಥಕ ಅಂತಂದ್ರೆ ಇಲ್ಲಿ ಒಂದು ವೃತ್ತದಲ್ಲಿ 4 ಭಾಗವನ್ನು ಮಾಡಿದಾಗ ಅದು ಒಂದು ಚತುರ್ಥಕ ಅಂತ ಹೇಳಾಗ್ತದೆ. ಕೋನ 90 ಡಿಗ್ರಿ ಆಗ್ತದೆ. ಇದ್ರದ್ದು ವಿಸ್ತೀರ್ಣವನ್ನು ಕಂಡುಹಿಡಿಬೇಕು ಮತ್ತು ಆ ಚತುರ್ಥಕದ ಸುತ್ತಳತೆಯನ್ನು ಕಂಡುಹಿಡಿಬೇಕು. ಕೋನ ಗೊತ್ತಾಯಿತು, ತ್ರಿಜ್ಯನೂ ಗೊತ್ತಾಯ್ತು. ಇಲ್ಲಿ ವೃತ್ತ ಚತುರ್ಥಕದ ಪರಿಹಾರ ಇದ್ರದ್ದು ವೃತ್ತ ಚತುರ್ಥಕದ ತ್ರಿಜ್ಯ ವೃತ್ತ ಚತುರ್ಥಕದ ತ್ರಿಜ್ಯ ಆರ್ ಈಕ್ವಲ್ಸ್ ಟು 20 ಸೆಂಟಿಮೀಟರ್. ವೃತ್ತ ಚತುರ್ಥಕದ ಕೋನ ಥೀಟಾ ಈಕ್ವಲ್ಸ್ ಟು 90 ಡಿಗ್ರಿ. ಚತುರ್ಥಕ ಅಂದ್ರೆ 4 ಭಾಗ ಆಗ್ತಾವೆ. ಪ್ರತಿಯೊಂದು ಕೋನ 90 ಡಿಗ್ರಿಯನ್ನು ಇರ್ತದೆ. ವೃತ್ತ ಚತುರ್ಥಕದ ವಿಸ್ತೀರ್ಣ ಮೊದಲನೇದು. ವೃತ್ತ ಚತುರ್ಥಕದ ವಿಸ್ತೀರ್ಣ ಇಲ್ಲಿ ಎರಡು ರೀತಿ ಮಾಡ್ಬೋದು. ಒಂದು θ/360 ಇಂಟು ಪೈ ಆರ್ ಸ್ಕ್ವೇರ್ ಈ ಸೂತ್ರವನ್ನು ಬಳಸ್ಕೋಬೋದು, ಅಥವಾ ಪೈ ಆರ್ ಸ್ಕ್ವೇರ್ /4 ಅಂತ ತಗೊಂಡ್ರೂ ಬರ್ತದೆ. ನಾನು ಈ ಸೂತ್ರವನ್ನು ಉಪಯೋಗಿಸ್ಕೊಂಡು ಮಾಡ್ತೀನಿ. 90/360 ಇಂಟು 22/7. ತ್ರಿಜ್ಯ 20 ಇಂಟು 20. 0 0 9 1 9 4 4 1 4 5 20. 22 ಇಂಟು 100 ಭಾಗಿಲೆ 7. 2200 ಭಾಗಿಲೆ 7 ಸೆಂಟಿಮೀಟರ್ ಸ್ಕ್ವೇರ್ ಅನ್ನೋದಾಗ್ತದೆ. ಇದನ್ನು ನಾವು ಭಾಗಾಕಾರ ಮಾಡ್ಬೋದು ಅಥವಾ ಮಿಶ್ರ ಭಿನ್ನರಾಶಿಯಲ್ಲಿ ಕೂಡ ಇಡ್ಬೋದು. 2200 ಭಾಗಿಲೆ 7 ಮಾಡಿದಾಗ 7 3 21 1 ಉಳಿತು. 0 7 1 7 3 ಉಳಿತು. ಮತ್ತು 0 7 4 28 2 ಉಳಿತು. ಇಲ್ಲಿ 314 ಭಾಗಿಲೆ ಪೂರ್ಣಾಂಕ 7 2 ಅಂತೇಳಿ ಈ ರೀತಿಯೂ ಬರಿಬೋದು. 314 ಪೂರ್ಣಾಂಕ 314 ಪೂರ್ಣಾಂಕ 7 2 ಅಂತೇಳಿ ಈ ರೀತಿಯೂ ಬರಿಬೋದು. ನಂತರ ಇನ್ನೊಂದು ಕೇಳ್ಯಾರ ಇಲ್ಲಿ. ಏನು ಕೇಳಿದ್ದಾರೆ ಅಂತಂದ್ರೆ ಚತುರ್ಥಕದ ಸುತ್ತಳತೆಯನ್ನು ಕಂಡುಹಿಡಿಯಿರಿ. ಸುತ್ತಳತೆ ಕಂಡುಹಿಡಿಬೇಕಾದ್ರೆ ಮೊದಲ ಕಂಸದ ಉದ್ದ, ಅದಕ್ಕೆ 2 ತ್ರಿಜ್ಯಗಳ ಉದ್ದವನ್ನು ಕೂಡಿಸ್ಬೇಕು. ಚತುರ್ಥಕದ ಸುತ್ತಳತೆ ಕಂಸದ ಉದ್ದ ಪ್ಲಸ್ 2 ತ್ರಿಜ್ಯಗಳು. ಕಂಸದ ಉದ್ದ ಸೂತ್ರ θ/360 ಇಂಟು 2πr ಪ್ಲಸ್ 2 ಇಂಟು 6. θ/360 ಅಂದ್ರೆ 90/360 1/4 ಅಂತೇಳಿ ಬರ್ತದೆ. ಇಂಟು 2 ಇಂಟು 22/7 ಇಂಟು r ಅಂದರೆ 20 ಪ್ಲಸ್ ಇಲ್ಲಿ 2 ಇಂಟು 20. ನೆಕ್ಸ್ಟ್ ಇಲ್ಲಿ 4 5 20 44 ಗುಣಿಲೆ 5 ಭಾಗಿಲೆ 7 ಪ್ಲಸ್ ಇದು 40. 5 4 20 ಕ್ಯಾರಿ 2 ಬಂತು. 5 4 20 22 270/2
ಪ್ಲಸ್ 40 ಲಸವನ್ನು ತೆಗೆದಾಗ ಲಸ 7 ಅನ್ನೋದು ಬರ್ತದೆ 220 ಪ್ಲಸ್ 7 4 28 280 ಈಕ್ವಲ್ಸ್ ಟು 2 ಕೂಡಿಸಿದಾಗ 0 10 500/7 ಸೆಂಟಿಮೀಟರ್ ಅನ್ನೋದು ಉದ್ದವನ್ನು ಸಿಗ್ತದೆ. ಈ ರೀತಿ ಕಂಸದ ಉದ್ದ ಸುತ್ತಳತೆ ಚತುರ್ಭುಜದ ಸುತ್ತಳತೆಯನ್ನು ಕಂಡುಹಿಡಬೇಕು. ನೆಕ್ಸ್ಟ್ 30ನೇ ಪ್ರಶ್ನೆ, ಕೊಟ್ಟಿರುವ ನಕ್ಷೆಯಲ್ಲಿ ಪಿ ಬಿಂದುವು ಎ ಬಿ ರೇಖಾಖಂಡವನ್ನು ಯಾವ ಅನುಪಾತದಲ್ಲಿ ವಿಭಾಗಿಸುತ್ತದೆ? ಸೂತ್ರವನ್ನು ಉಪಯೋಗಿಸಿ ಕಂಡುಹಿಡಿಯಿರಿ. ಇಲ್ಲಿ ಎ ನಿರ್ದೇಶಾಂಕ, ಪಿ ನಿರ್ದೇಶಾಂಕಗಳು ಮತ್ತು ಬಿ ಯ ನಿರ್ದೇಶಾಂಕಗಳನ್ನು ಬರ್ಕೊಂಡಿನಿ. ಎ ಯ ನಿರ್ದೇಶಾಂಕಗಳು 0,6, ಬಿ ಯ ನಿರ್ದೇಶಾಂಕ ಬಿಂದುಗಳು 3,0, ಇನ್ನೊಂದು ಪಿ ಯ ನಿರ್ದೇಶಾಂಕಗಳು 2,2. m1 ಅನುಪಾತ m2 ಅನ್ನು ಕಂಡುಹಿಡಬೇಕು. ನಾವು ಇಲ್ಲಿ ಕೊಟ್ಟಂಥ ದತ್ತಾಂಶಗಳನ್ನು x1 ಇದು x1 y1 x2 y2 ಇದು x, y ಅನ್ನು ಕೊಟ್ಟಿದ್ದಾರೆ. ಸೂತ್ರವನ್ನು ಉಪಯೋಗಿಸಿಕೊಂಡು ಇದು ಲೆಕ್ಕವನ್ನು ಮಾಡಬೇಕು. ಸೂತ್ರ x, y ಈಕ್ವಲ್ಸ್ ಟು m1 x2 ಪ್ಲಸ್ m2 x1 ಡಿವೈಡ್ ಬೈ m1 ಪ್ಲಸ್ m2 m1 y2 ಪ್ಲಸ್ m2 y1 ಡಿವೈಡ್ ಬೈ m1 ಪ್ಲಸ್ m2. ಈ ಸೂತ್ರವನ್ನು ಉಪಯೋಗಿಸಿಕೊಂಡು ಬೆಲೆಗಳನ್ನು ಆದೇಶವನ್ನು ಮಾಡ್ತೀನಿ ನಾನು. ಇಲ್ಲಿ x ಅಂದರೆ 2,2 ಈಕ್ವಲ್ಸ್ ಟು ಇಲ್ಲಿ m1 ಇಂಟು x2 ಅನ್ನೋದು 3 ಪ್ಲಸ್ m2 ಇಂಟು y1 x1 0 ಡಿವೈಡ್ ಬೈ m1 ಪ್ಲಸ್ m2. ಇದನ್ನು ಬಿಡಿಸಿದಾಗ ಇದನ್ನು ಓರೆ ಗುಣಾಕಾರ ಮಾಡಿದಾಗ 2 ನಿಂದ ಈಕ್ವಲ್ ಆಗ್ತದೆ. ಇದನ್ನು ಕಂಪ್ಲೀಟ್ ಆಗಿ ಇದನ್ನು ವ್ಯಾಲ್ಯೂಸನ್ನು ಬರ್ಕೊಳ್ತೀನಿ. ಇಲ್ಲಿ m1 y2 ಅನ್ನೋದು y2 ಅನ್ನೋದು 0 ಪ್ಲಸ್ m2 y1 ಅನ್ನೋದು 6 ಡಿವೈಡ್ ಬೈ m1 ಪ್ಲಸ್ m2. ಇವಾಗ ಇದನ್ನು ಬಿಡಿಸ್ಕೊಂಡಾಗ 2 ಈಕ್ವಲ್ಸ್ ಟು 3 m1 ಪ್ಲಸ್ 0 ಡಿವೈಡ್ ಬೈ m1 ಪ್ಲಸ್ m2. ಇದನ್ನು ಈ ಕಡೆ ಓರೆ ಗುಣಾಕಾರ ಮಾಡಿದಾಗ 2m1 ಪ್ಲಸ್ 2m2 ಈಕ್ವಲ್ಸ್ ಟು 3m1 ಅಂತ ಹೇಳಾಗ್ತದ. ಇಲ್ಲಿ 2m2 ಅನ್ನೋದು ಇಲ್ಲೇ ಇಟ್ಕೊಳ್ತೀನಿ. 3m1 ಮೈನಸ್ 2m1 ಮಾಡಿದಾಗ ಇವೆರಡು ಸಬ್ಸ್ಟ್ರಾಕ್ಟ್ ಮಾಡಿದಾಗ 1 ಅನ್ನೋದು ಬಂತು. ಅದನ್ನು 2 ಡಿವೈಡ್ ಬೈ 1 ಈಕ್ವಲ್ಸ್ ಟು ಇಲ್ಲಿ m1 ಅನ್ನೋದು ಉಳಿತು ಡಿವೈಡ್ ಬೈ m2. m1 ಅನುಪಾತ m2 2/1 ಅಂತ ಹೇಳಿ ಬಂತು. ನೆಕ್ಸ್ಟ್ ಈ 2 ಅನ್ನು ತೊಗೊಂಡು ಮಾಡಿದಾಗೂ ಕೂಡ ಅಷ್ಟೇ ಬರ್ತದೆ. ಅದನ್ನು ಕೂಡ ಇಲ್ಲಿ ಮಾಡಿ ತೋರಿಸ್ತೀನಿ ತಮಗೆ. 2 ಈಕ್ವಲ್ಸ್ ಟು ಇಲ್ಲಿ 0 ಆಯ್ತಿದು 6m2 ಡಿವೈಡ್ ಬೈ m1 ಪ್ಲಸ್ m2 ಓರೆ ಗುಣಾಕಾರ ಮಾಡಿದಾಗ 2m1 ಪ್ಲಸ್ 2m2 ಈಕ್ವಲ್ಸ್ ಟು 6m2. 2m1 ಈಕ್ವಲ್ಸ್ ಟು 6m2 ಮೈನಸ್ 2m2 ಇವೆರಡು ಸಬ್ಸ್ಟ್ರಾಕ್ಟ್ ಮಾಡಿದಾಗ 2m1 ಈಕ್ವಲ್ಸ್ ಟು 4m2 ಅನ್ನೋದು ಬಂತು. ಈ m2ನ ಈ ಕಡೆ ಕಳಿಸ್ಬೇಕು. m1 ಡಿವೈಡ್ ಬೈ m2 ಈಕ್ವಲ್ಸ್ ಟು 4 ಡಿವೈಡ್ ಬೈ 2 ಅನ್ನೋದು ಬಂತು. 2 1 2 2 ಅಂದರೆ 2/1 ಅನುಪಾತ. ಈ ರೀತಿ ಎರಡು ಅನುಪಾತಗಳು m1 ಅನುಪಾತ m2 ಅನ್ನೋದು 2:1 ವಿಭಾಗಿಸುತ್ತದೆ. 30ನೇ ಪ್ರಶ್ನೆ ಅಥವಾ ಪ್ರಶ್ನೆ, ಚಿತ್ರದಲ್ಲಿ ಎ ಬಿ ರೇಖಾಖಂಡವನ್ನು 1:2 ಅನುಪಾತದಲ್ಲಿ ವಿಭಾಗಿಸಿದ ಆಂತರಿಕವಾಗಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಭಾಗಾಂಶ ಪ್ರಮಾಣ ಸೂತ್ರವನ್ನು ಬಳಸಿ ಕಂಡುಹಿಡಿಯಿರಿ. ಇಲ್ಲಿ ಎ ಯ ನಿರ್ದೇಶಾಂಕ ಬಿಂದುಗಳು ಮತ್ತೆ ಇಲ್ಲಿ 2,5 ಬಿ ಯ ನಿರ್ದೇಶಾಂಕಗಳು 5,2 m1 ಅನುಪಾತ m2 ಅನ್ನು ಕೊಟ್ಟಿದ್ದಾರೆ. ನಾವು ಅದನ್ನು x, y ಅನ್ನು ಕಂಡುಹಿಡಬೇಕು. ಇಲ್ಲಿ m1 ಅನುಪಾತ m2 1:2. ಎ ಯ ನಿರ್ದೇಶಾಂಕ ಬಿಂದುಗಳು 2,5 ಬಿ ಯ ನಿರ್ದೇಶಾಂಕಗಳು 5,2 ಅಂದರೆ ಇದು x1 y1 ಇದು x2 y2. ನಮಗೆ x ಮತ್ತು y ಅನ್ನು ಕಂಡುಹಿಡಬೇಕು. ಸೂತ್ರ x, y ಈಕ್ವಲ್ಸ್ ಟು m1 x2 ಪ್ಲಸ್ m2 x1 ಡಿವೈಡ್ ಬೈ m1 ಪ್ಲಸ್ m2 m1 y2 ಪ್ಲಸ್ m2 y1 ಡಿವೈಡ್ ಬೈ m1 ಪ್ಲಸ್ m2. x, y ಅನ್ನು ಕಂಡುಹಿಡಬೇಕು ನಾವು. ಈಕ್ವಲ್ಸ್ ಟು ಇಲ್ಲಿ m1 ಅಂದರೆ 1 ಇಂಟು x2 ಅಂತಂದರೆ 5 ಪ್ಲಸ್ m2 ಅಂದರೆ 2 x1 2 ಭಾಗಿಲೆ 1 ಪ್ಲಸ್ 2 ಇಲ್ಲಿ 1 ಇಂಟು ಬ್ರ್ಯಾಕೆಟ್ y2 ಅಂತಂದಾಗ 2 ಪ್ಲಸ್ 2 ಬ್ರ್ಯಾಕೆಟ್ y1 ಅಂದರೆ 5 ಭಾಗಿಲೆ 1 ಪ್ಲಸ್ 2.
ಈ ಎಕ್ಸ್ ಅನ್ನು ಇದಕ್ಕೆ ಈಕ್ವಲ್ ಇರ್ತದೆ 5 ಪ್ಲಸ್ 4 ಭಾಗಿಲೆ 3 ಎಕ್ಸ್ ಈಕ್ವಲ್ಸ್ ಟು 9 ಭಾಗಿಲೆ 3 ಅಂದಾಗ ಎಕ್ಸ್ನ ನಿರ್ದೇಶಾಂಕ ಬಿಂದು 3 ಆಗಿರ್ತದೆ. ಅದೇ ರೀತಿ ವಾಯ್ನ ನಿರ್ದೇಶಾಂಕಗಳು 2 ಪ್ಲಸ್ 5 10 ಭಾಗಿಲೆ 3 12 ಭಾಗಿಲೆ 3 ಅಂದಾಗ ವಾಯ್ನ ನಿರ್ದೇಶಾಂಕ ಬಿಂದುಗಳು 4. ಈ ರೀತಿ ಎಕ್ಸ್ ಮತ್ತು ವಾಯ್ ನಿರ್ದೇಶಾಂಕ ಬಿಂದುಗಳನ್ನು ಸಿಗ್ತವೆ. ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವು ಸ್ಪರ್ಶ ಬಿಂದುವಿನ ಎಳೆದ ತ್ರಿಜ್ಯಕ್ಕೆ ಲಂಬವಾಗಿರುತ್ತದೆ ಎಂದು ಸಾಧಿಸಿ. ಇದು ಪ್ರಮೇಯ 10.1 ಅನ್ನದೇ. ಇದರ ವಿಡಿಯೋನ ಕಂಪ್ಲೀಟ್ ಸೊಲ್ಯೂಷನ್ಸ್ ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಅನ್ನು ಕೊಟ್ಟಿರ್ತೇನೆ, ತಾವು ಅದನ್ನು ಚೆಕ್ ಮಾಡ್ಬೋದು ಅಂತ ಹೇಳ್ತಾ ಮುಂದಿನ ಪ್ರಶ್ನೆ ಪರಿಹಾರವನ್ನು ನೋಡೋಣ. 32ನೇ ಪ್ರಶ್ನೆ. ಒಬ್ಬ ವಿದ್ಯಾರ್ಥಿಯು 60ಕ್ಕೆ ಕೆಲವು ಪುಸ್ತಕಗಳನ್ನು ಕೊಳ್ಳುತ್ತಾನೆ. ಅವನು ಇದೇ ಹಣಕ್ಕೆ 5 ಪುಸ್ತಕಗಳನ್ನು ಹೆಚ್ಚಾಗಿ ಕೊಂಡಿದ್ದರೆ ಪ್ರತಿಯೊಂದು ಪುಸ್ತಕದ ಬೆಲೆಯು ₹1 ಕಡಿಮೆಯಾಗುತ್ತಿತ್ತು. ಹಾಗಾದರೆ ಅವನು ಕೊಂಡ ಪುಸ್ತಕಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಇದರ ಪರಿಹಾರವನ್ನು ನೋಡೋಣ. ಪರಿಹಾರ: ಪುಸ್ತಕಗಳ ಸಂಖ್ಯೆ x ಆಗಿರಲಿ ಹೇಳಿಕೆಯಂತೆ ₹60ಗೆ ಕೆಲವು ಪುಸ್ತಕಗಳನ್ನು ಕೊಳ್ಳುತ್ತಾನೆ. ಮತ್ತೆ ಅದೇ ಪುಸ್ತಕಗಳನ್ನು 5 ಕಡಿಮೆ ಪುಸ್ತಕಗಳನ್ನು 5 ಪುಸ್ತಕಗಳನ್ನು ಹೆಚ್ಚಾಗಿ ಕೊಂಡಿದಾಗ 5 ಪುಸ್ತಕಗಳು ಹೆಚ್ಚಾಗಿ ಕೊಂಡಿದ್ದಾರೆ ಅವಾಗ ಏನಾಗ್ತದೆ ಅಂತಂದ್ರೆ ₹60ಯಲ್ಲಿ x ಪ್ಲಸ್ 5 ಅಂದರೆ x ಪ್ಲಸ್ 5 ಪುಸ್ತಕಗಳು ₹60 ಡಿವೈಡ್ ಮಾಡಬೇಕು. ಈ ಪ್ರಶ್ನೆ ಪ್ರಕಾರ 60 ಭಾಗಿಲೆ x ಮೈನಸ್ ವ್ಯತ್ಯಾಸ ಅಂದರೆ ಕಡಿಮೆ ಆಗ್ತಿತ್ತು ಅಂದ್ರೆ ₹1 ವ್ಯತ್ಯಾಸವನ್ನು ಬರ್ತಿತ್ತು. ಹಾಗಾಗಿ 60 ಭಾಗಿಲೆ x ಪ್ಲಸ್ 5 ಈಕ್ವಲ್ಸ್ ಟು 1 ಆಗ್ತದೆ. ಇದನ್ನು ಓರೆ ಗುಣಾಕಾರ ಮಾಡಿದಾಗ 60 ಇಂಟು x ಪ್ಲಸ್ 5 ಮೈನಸ್ 60 ಇಂಟು x, ಇದನ್ನು x ಅನ್ನು ಇಲ್ಲಿ ಗುಣಾಕಾರ ಮಾಡಿದಾಗ ಇದು x² ಪ್ಲಸ್ 5x ಈಕ್ವಲ್ಸ್ ಟು 1. ಇದನ್ನು ಓರೆ ಗುಣಾಕಾರ ಮಾಡಿದಾಗ 60x ಪ್ಲಸ್ 300 6 5 30, ಇದು 300 ಮೈನಸ್ 60x ಈಕ್ವಲ್ಸ್ ಟು x² ಪ್ಲಸ್ 5x. ಇದು 1ರಿಂದ ಗುಣಿಸಿದಾಗ ಅಷ್ಟೇ ಬರ್ತದೆ. x² ಪ್ಲಸ್ 5x ಮೈನಸ್ 300 ಈಕ್ವಲ್ಸ್ ಟು 0. ಇಲ್ಲಿ 60x ಅನ್ನು ಕ್ಯಾನ್ಸಲ್ ಆಯಿತು, ಪ್ಲಸ್ 300 ಬಂತು. ಅದನ್ನು ಈ ಕಡೆ ತಂದಾಗ ಮೈನಸ್ 300 ಅಂತ ಹೇಳಾಗ್ತದೆ. ಇದನ್ನು ಅಪವರ್ತನ ವಿಧಾನದಿಂದ ಬಿಡಿಸಿದಾಗ x² ಪ್ಲಸ್ 20x ಮೈನಸ್ 15x ಮೈನಸ್ 300 ಈಕ್ವಲ್ಸ್ ಟು 0. 20 ಗುಣಿಲೆ 15 ಮಾಡಿದಾಗ 300 ಬರ್ದ 20ರಲ್ಲಿ 15 ಹೋದ್ರೆ ಈ 5x ಅನ್ನೋದು ಅಪವರ್ತನ ಸಿಗ್ತದೆ. ನೆಕ್ಸ್ಟ್ ಇವೆರಡರಲ್ಲಿ x ಅನ್ನು ಕಾಮನ್ ತೆಗೆದಾಗ x ಪ್ಲಸ್ 20 ಮೈನಸ್ 15 ಕಾಮನ್ ತೆಗೆದಾಗ x ಪ್ಲಸ್ 20 ಈಕ್ವಲ್ಸ್ ಟು 0. x ಪ್ಲಸ್ 20 ಈಕ್ವಲ್ಸ್ ಟು 0. x ಮೈನಸ್ 15 ಈಕ್ವಲ್ಸ್ ಟು 0. x ಈಕ್ವಲ್ಸ್ ಟು ಮೈನಸ್ 20, ಇನ್ನೊಂದು x ಈಕ್ವಲ್ಸ್ ಟು ಪ್ಲಸ್ 20 ಪ್ಲಸ್ 15. ಹಾಗಾಗಿ ಪುಸ್ತಕಗಳ ಸಂಖ್ಯೆ ಎಷ್ಟಾಗ್ತದೆ? ಪುಸ್ತಕಗಳ ಸಂಖ್ಯೆ ಆದ್ದರಿಂದ ಪುಸ್ತಕಗಳ ಸಂಖ್ಯೆ 15. 5 ಹೆಚ್ಚಾಗಿ ಪಡೆದರೆ 20 ಅನ್ನೋದು ಬರ್ತದೆ. 5 ಪುಸ್ತಕಗಳು ಹೆಚ್ಚಾಗಿ ಕೊಂಡಿದ್ದಾರೆ. ಅಷ್ಟೇ ದುಡ್ಡಿಗೆ 5 ಪುಸ್ತಕಗಳು ಹೆಚ್ಚಾಕೊಂಡಿದ್ದಾರೆ. ಪುಸ್ತಕಗಳ ಸಂಖ್ಯೆ ಎಷ್ಟಾಗ್ತದೆ? 20. ಮುಂದಿನ ಪ್ರಶ್ನೆ 33ನೇ ಪ್ರಶ್ನೆ. ಪಕ್ಕದ ಚಿತ್ರದಲ್ಲಿ ಎ ಬಿ ಮತ್ತು ಸಿಗಳು ಕ್ರಮವಾಗಿ PO, OQ ಮತ್ತು OCಗಳ ಮೇಲಿನ ಬಿಂದುಗಳಾಗಿವೆ. AB ಸಮಾಂತರವಾಗಿದೆ PQ ಮತ್ತು AC ಸಮಾಂತರವಾಗಿದೆ PR ಆದಾಗ BC ಸಮಾಂತರವಾಗಿದೆ QR ಎಂದು ಸಾಧಿಸಿ. ಇಲ್ಲಿ ಒಂದು ತ್ರಿಭುಜವನ್ನು ತಗೊಳ್ತೀನಿ ನಾನು. ಮೊದಲ ತ್ರಿಭುಜ POQ ನಲ್ಲಿ ಇದ್ರ ಪರಿಹಾರ: ತ್ರಿಭುಜ POQ ನಲ್ಲಿ ಈ ಎರಡು ಬಾಹುಗಳು ಸಮಾಂತರವಾಗಿವೆ. AB ಬಾಹು ಸಮಾಂತರವಾಗಿದೆ PQ. ಇದು ಯಾಕಂದ್ರೆ ದತ್ತದಲ್ಲಿ ಕೊಟ್ಟಿದ್ದಾರೆ, ಅದನ್ನು ಬರ್ಕೊಂಡಿದ್ದೀನಿ. ಅದರ ಪ್ರಕಾರ OA ಡಿವೈಡ್ ಬೈ AP
ಈಕ್ವಲ್ಸ್ ಟು ಒ ಬಿ ಡಿವೈಡ್ ಬೈ ಬಿ ಕ್ಯೂ. ಇವೆರಡೂ ಬಾಹುಗಳು ಅನುಪಾತ ಹಂಗಿರ್ತವ, ಸಮಾನುಪಾತದಲ್ಲಿರ್ತವ. ಯಾಕಂದ್ರೆ ಥೇಲ್ಸನ ಪ್ರಮೇಯ ಪ್ರಕಾರ, ಥೇಲ್ಸನ ಪ್ರಮೇಯ ಪ್ರಕಾರ. ಇದನ್ನ ಸಮೀಕರಣ 1 ಅಂತ ಇಟ್ಕೊಳ್ತೀನಿ. ನೆಕ್ಸ್ಟ್ ತ್ರಿಭುಜ, ಇನ್ನೊಂದು ತ್ರಿಭುಜ, ತ್ರಿಭುಜ ಪಿ ಒ ಆರ್ ನಲ್ಲಿ, ಪಿ ಒ ಆರ್ ನಲ್ಲಿ ಎ ಸಿ ಸಮಾಂತರವಾಗಿದೆ ಪಿ ಆರ್. ಇವೆರಡು ಬಾಹುಗಳು ಸಮಾಂತರ ಇದ್ದಾಗ ಮತ್ತೆ ಇಲ್ಲಿ ಥೇಲ್ಸನ ಪ್ರಮೇಯ ಒ ಎ ಡಿವೈಡ್ ಬೈ ಎ ಪಿ ಈಕ್ವಲ್ಸ್ ಟು ಒ ಸಿ ಡಿವೈಡ್ ಬೈ ಸಿ ಆರ್. ಸಮೀಕರಣ 2 ಥೇಲ್ಸನ ಪ್ರಮೇಯ ಪ್ರಕಾರ, ಥೇಲ್ಸನ ಪ್ರಮೇಯ ಪ್ರಕಾರ. ಸಮೀಕರಣ 1 ಮತ್ತು 2ರಲ್ಲಿ ತಾವು ಅಬ್ಸರ್ವ್ ಮಾಡ್ಬೋದು, ಇವೆರಡು ಪಾರ್ಟ್ಸ್ಗಳನ್ನು ಈಕ್ವಲ್ ಆಗಿವೆ. ಹಾಗಾಗಿ ಸಮೀಕರಣ 1 ಮತ್ತು 2ರಿಂದ ಅಥವಾ ಸ್ವಯಂ ಸಿದ್ಧದಿಂದ ಅಂತ ಹೇಳ್ಬೋದು, ಒ ಬಿ ಭಾಗಿಲೆ ಬಿ ಕ್ಯೂ ಈಕ್ವಲ್ಸ್ ಟು ಒ ಸಿ ಭಾಗಿಲೆ ಸಿ ಆರ್. ಈ ಎರಡೂ ಬಾಹುಗಳನ್ನು ಸಮಾನುಪಾತದಲ್ಲಾಗ್ತವ. ಹಾಗಾಗಿ ತ್ರಿಭುಜ ಕ್ಯೂ ಒ ಆರ್ ನಲ್ಲಿ ಬಿ ಸಿ ಸಮಾಂತರವಾಗಿದೆ ಕ್ಯೂ ಆರ್ ಅಂತೇಳಿ ಹೇಳ್ಬೋದು. ಯಾಕಂದ್ರೆ ಇವೆರಡು ಬಾಹುಗಳನ್ನು ಸಮಾನುಪಾತದಲ್ಲಿದ್ರೆ ಥೇಲ್ಸನ ವಿಲೋಮ, ಥೇಲ್ಸ್ ಪ್ರಮೇಯದ ವಿಲೋಮ, ವಿಲೋಮದ ಪ್ರಕಾರ ಅವೆರಡು ಏನಾಗಿರ್ತವ, ಸಮಾಂತರವಾಗಿರ್ತವೆ. ಸಾಧಿಸಿದೆ. ಮುಂದಿನ ಪ್ರಶ್ನೆ, ಈಗ 4 ಅಂಕದ ಪ್ರಶ್ನೆಗಳು. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಪ್ರತಿಯೊಂದು ಪ್ರಶ್ನೆಗೆ 4 ಅಂಕ. ಇಂಥ 4 ಪ್ರಶ್ನೆಗಳನ್ನು ಇರ್ತವೆ. ಅದ್ರ ಪರಿಹಾರಗಳನ್ನು ನೋಡೋಣ. 34ನೇ ಪ್ರಶ್ನೆ, ಒಂದು ಸಮಾಂತರ ಶ್ರೇಣಿಯ 8ನೇ ಪದವು 2ನೇ ಪದದ ಅರ್ಧದಷ್ಟಿದೆ ಮತ್ತು 11ನೇ ಪದವು 4ನೇ ಪದದ 3ನೇ ಒಂದರಷ್ಟಿದೆ. ಒಂದರಷ್ಟಕ್ಕಿಂತ ಒಂದು ಹೆಚ್ಚಾಗಿದೆ. ಹಾಗಾದರೆ ಆ ಸಮಾಂತರ ಶ್ರೇಣಿಯ 15ನೇ ಪದವನ್ನು ಕಂಡುಹಿಡಿಯಿರಿ. ಇದರ ಪರಿಹಾರವನ್ನು ನೋಡೋಣ. ಪರಿಹಾರ, 8ನೇ ಪದ ಅಂತಂದಾಗ ಎ 8ನೇ ಪದವು 2ನೇ ಪದದ ಅರ್ಧದಷ್ಟು ಅಂದರೆ ಅರ್ಧದಿಂದ ಗುಣಾಕಾರವನ್ನು ಮಾಡ್ತೀನಿ. ಇದನ್ನು ಎ ಪ್ಲಸ್ 7d ಈಕ್ವಲ್ಸ್ ಟು ಎ ಪ್ಲಸ್ ಡಿ ಡಿವೈಡ್ ಬೈ 2 ಅಂತ ತಗೋಬೋದು. ಈ 2 ಅನ್ನು ಈ ಕಡೆ ತಂದಾಗ 2a ಪ್ಲಸ್ 14d ಇದರಿಂದ ಗುಣಾಕಾರ ಆಗ್ತದೆ ಈಕ್ವಲ್ಸ್ ಟು ಎ ಪ್ಲಸ್ ಡಿ. ಎರಡು ಟರ್ಮನ್ನು ಈ ಕಡೆ ತಂದಾಗ 2a ಮೈನಸ್ ಎ ಪ್ಲಸ್ 14d ಮೈನಸ್ ಡಿ ಈಕ್ವಲ್ಸ್ ಟು 0. ಎ ಪ್ಲಸ್ 13d ಈಕ್ವಲ್ಸ್ ಟು 0. ಸಮೀಕರಣ 1 ಸಿಕ್ತು. ನೆಕ್ಸ್ಟ್ ಎರಡನೇ ಹೇಳಿಕೆ ಪ್ರಕಾರ 11ನೇ ಪದ ಎ 11ನೇ ಪದವು 4ನೇ ಪದದ 3ನೇ ಒಂದರಷ್ಟು, 4ನೇ ಪದದ 3ನೇ ಒಂದರಷ್ಟು ಅಂದರೆ 1/3 ಪ್ಲಸ್ 1 ಹೆಚ್ಚಾಗಿದೆ. ಎ ಪ್ಲಸ್ 10d ಈಕ್ವಲ್ಸ್ ಟು ಎ ಪ್ಲಸ್ 3d ಡಿವೈಡ್ ಬೈ 3 ಪ್ಲಸ್ 1. ಎ ಪ್ಲಸ್ 10d ಈಕ್ವಲ್ಸ್ ಟು ಈ ಕಡೆ ಲಸವನ್ನು ತೆಗೆದಾಗ ಡಿವೈಡ್ ಬೈ 3 ಅನ್ನೋದು ಬಂತು. ಎ ಪ್ಲಸ್ 3d ಪ್ಲಸ್ 3. ಇದನ್ನು 3 ಈ ಕಡೆ ತಂದಾಗ 3a ಪ್ಲಸ್ 30d ಈಕ್ವಲ್ಸ್ ಟು ಎ ಪ್ಲಸ್ 3d ಪ್ಲಸ್ 3. ಇವೆರಡನ್ನು ಈ ಕಡೆ ತಂದಾಗ 3a ನಲ್ಲಿ ಒಂದು ಎನ ಹೋದ್ರೆ 2a ಪ್ಲಸ್ 30d ಯಲ್ಲಿ 3d ಅನ್ನೋದ್ರೆ 27d ಈಕ್ವಲ್ಸ್ ಟು 3. ಇದನ್ನು ಸಮೀಕರಣ 2 ಅಂತ ತಿಳ್ಕೊಳ್ಳೋಣ. ಸಮೀಕರಣ 1 ಮತ್ತು 2ರಿಂದ ಇಲ್ಲಿ ಸಮೀಕರಣ 1 2ರಿಂದ ಗುಣಿಸಿ ಸಮೀಕರಣ 1 ಮತ್ತು 2 ವರ್ಜಿಸಿದಾಗ ಇದನ್ನು 2ರಿಂದ ಗುಣಾಕಾರ ಮಾಡಬೇಕು. ಈ ಸಮೀಕರಣವನ್ನು 2ರಿಂದ ಗುಣಿಸಿದಾಗ ಇಲ್ಲಿ 2a ಪ್ಲಸ್ 27d ಈಕ್ವಲ್ಸ್ ಟು 3. ಇನ್ನೊಂದು ಅದು 2a ಪ್ಲಸ್ 13 26d ಈಕ್ವಲ್ಸ್ ಟು 0. ಮೈನಸ್ ಇದು ಕೂಡ ಮೈನಸ್ ಅಂತ ಹೇಳಾಯಿತು. 2 ಕ್ಯಾನ್ಸಲ್ ಆಯಿತು. 27ರಲ್ಲಿ 26 ಹೋದ್ರೆ ಡಿ ಈಕ್ವಲ್ಸ್ ಟು 3 ಅನ್ನೋದು ಸಿಕ್ತು. ಡಿ ಈಕ್ವಲ್ಸ್ ಟು 3 ಅನ್ನೋದು ಸಿಕ್ಕಿದಾಗ ಡಿ ಬೆಲೆಯನ್ನು 1ರಲ್ಲಿ ಅಥವಾ 2ರಲ್ಲಿ ಆದೇಶ ಮಾಡಬೇಕು. ಡಿ ಈಕ್ವಲ್ಸ್ ಟು 3 ಸಮೀಕರಣ 1ರಲ್ಲಿ ಆದೇಶಿಸಿದಾಗ ಸಮೀಕರಣ 1 ಏನಿದೆ, ಎ ಪ್ಲಸ್ 13 ಡಿ ಬೆಲೆ 3 ಈಕ್ವಲ್ಸ್ ಟು 0.
ಎ ಪ್ಲಸ್ 39 ಈಕ್ವಲ್ಸ್ ಟು 0, ಎ ಈಕ್ವಲ್ಸ್ ಟು ಇಲ್ಲಿ ಮೈನಸ್ 39 ಅನ್ನೋದು ಸಿಕ್ತು. ಏನು ಸಿಕ್ತು, ನಮಗೆ ಡಿನೂ ಸಿಕ್ತು. ಎಷ್ಟನೇ ಪದವನ್ನು ಕಂಡುಹಿಡಬೇಕು ಇವಾಗ? 15ನೇ ಪದವನ್ನು ಕಂಡುಹಿಡಬೇಕು. 15ನೇ ಪದ A15 ಈಕ್ವಲ್ಸ್ ಟು ಎ ಪ್ಲಸ್ 14D, 14D. ಎ ಅಂದರೆ ಮೈನಸ್ 39 ಪ್ಲಸ್ 14 ಇಂಟು 3 ಮೈನಸ್ 39 ಪ್ಲಸ್ 42. ಇವೆರಡು ಮೈನಸ್ ಮಾಡಿದಾಗ ಪ್ಲಸ್ 3 ಅನ್ನೋದು ಉತ್ತರವನ್ನು ಸಿಗ್ತಾ. ಎ 15ನೇ ಬೆಲೆ 3. ಈ ರೀತಿ ಎ ಬಿ ಮತ್ತು ಎ ಮತ್ತು ಡಿ ಮತ್ತು 15 ಪದವನ್ನು ಕಂಡುಹಿಡಬೇಕು. ಮುಂದಿನ ಪ್ರಶ್ನೆ ಇನ್ನೊಂದು ಅಥವಾ ಪ್ರಶ್ನೆ, ಅದು 34ನೇದು ಅಥವಾ ಪ್ರಶ್ನೆ ಏನಿದೆ. 37 ಪದಗಳಿರುವ ಒಂದು ಸಮಾಂತರ ಶ್ರೇಣಿಯ ಮಧ್ಯದ ಪದ 3 ಪದಗಳ ಮೊತ್ತ 225 ಹಾಗೂ ಕೊನೆಯ 3 ಪದಗಳ ಮೊತ್ತ 249 ಆಗಿದೆ. ಹಾಗಾದರೆ ಈ ಶ್ರೇಣಿಯನ್ನು ಕಂಡುಹಿಡಿಯಿರಿ. ಇದರ ಪರಿಹಾರವನ್ನು ನೋಡೋಣ. ಪರಿಹಾರ, ಈ 37 ಪದಗಳ ಮಧ್ಯದ ಪದವನ್ನು ಕಂಡುಹಿಡಬೇಕಾದ್ರೆ 37ನೆಯ ಮಧ್ಯದ ಪದ, ಇಲ್ಲಿ 37ನೆಯ ಮಧ್ಯದ ಪದ ಈ 37ಕ್ಕೆ ಒಂದನ್ನು ಕೂಡಿಸ್ಬೇಕು. ಒಂದನ್ನು ಕೂಡಿಸಿ ಡಿವೈಡ್ ಬೈ 2 ಮಾಡಿದಾಗ 38/2 ಅಂತೇಳಿ ಬರ್ದ. ಇದು 19. 19ನೇ ಪದ ಮಧ್ಯದ ಪದವಾಗಿರ್ತದೆ. ಮಧ್ಯದ 3 ಪದಗಳಂತಂದಾಗ ಮಧ್ಯದ 3 ಪದಗಳು ಆ ಮಧ್ಯದ 3 ಪದಗಳು ಯಾವಾಗ್ತವ ಅಂತಂದ್ರೆ A18 ಪ್ಲಸ್ A19 ಪ್ಲಸ್ A20. 18, 19, 20 ಮಧ್ಯದ 3 ಪದಗಳ ಮೊತ್ತ 225. ಇವುಗಳನ್ನು ಕೂಡಿಸಿದಾಗ ಎ ಪ್ಲಸ್ 17D ಪ್ಲಸ್ ಎ ಪ್ಲಸ್ 18D ಪ್ಲಸ್ ಎ ಪ್ಲಸ್ 19D ಈಕ್ವಲ್ಸ್ ಟು 225. ಇಲ್ಲಿ ಎಲ್ಲವನ್ನು ಕೂಡಿಸಿದಾಗ 3A ಪ್ಲಸ್ 17 ಪ್ಲಸ್ ಇಲ್ಲಿ 30 ಪ್ಲಸ್ 15 45, 45 ಪ್ಲಸ್ 9 ಕೂಡಿಸಿದಾಗ 54D ಈಕ್ವಲ್ಸ್ ಟು 225. ಇಲ್ಲಿ 3 ಕಾಮನ್ ತೆಗಿಬೋದಲ್ಲ. ಎ ಪ್ಲಸ್ 3 ಅಂದರೆ 3, 3 8 24, 18D ಈಕ್ವಲ್ಸ್ ಟು 3 7 21, 3 5 15. ಸಮೀಕರಣ 1 ಸಿಕ್ತು. ನೆಕ್ಸ್ಟು ಕೊನೆಯ 3 ಪದಗಳಂತಂದಾಗ ಎ 35 ಪ್ಲಸ್ ಎ 36 ಪ್ಲಸ್ ಎ 37 ಕೊನೆಯ 3 ಪದಗಳ ಮೊತ್ತ. ಎಷ್ಟು? 429 ಕೊಟ್ಟಿದ್ದಾರೆ. ಎ ಪ್ಲಸ್ 34D ಪ್ಲಸ್ ಎ ಪ್ಲಸ್ 35D ಪ್ಲಸ್ ಎ ಪ್ಲಸ್ 36D ಈಕ್ವಲ್ಸ್ ಟು 429. ಇಲ್ಲಿ ನೆಕ್ಸ್ಟ್ ಇವೆಲ್ಲವನ್ನು ಕೂಡಿಸಿದಾಗ 3A ಪ್ಲಸ್ ಇಲ್ಲಿ 36 ಪ್ಲಸ್ 36 ಪ್ಲಸ್ 35 ಪ್ಲಸ್ 34 ಕೂಡಿಸಿದಾಗ 15, ಕ್ಯಾರಿ 1 ಬಂತು. 9, 10, 105D ಈಕ್ವಲ್ಸ್ ಟು 429. 3 ಇಲ್ಲಿ ಮತ್ತೆ ಕಾಮನ್ ತೆಗೆದಾಗ ಎ ಪ್ಲಸ್ 3 3 9, 3 5 15, 35D ಈಕ್ವಲ್ಸ್ ಟು 3 1 3, 1 ಉಳಿತು, 3 4 12, 3 3 9. ಸಮೀಕರಣ 2. ಇವಾಗ ಸಮೀಕರಣ 1 ಮತ್ತು 2 ವರ್ಜಿಸಿದಾಗ, ಸಮೀಕರಣ 1 ಮತ್ತು 2 ವರ್ಜಿಸಿದಾಗ ಎ ಪ್ಲಸ್ 35D ಈಕ್ವಲ್ಸ್ ಟು 143. ಇನ್ನೊಂದು ಎ ಪ್ಲಸ್ 18D ಈಕ್ವಲ್ಸ್ ಟು 75. ಮೈನಸ್ ಅನ್ನು ಮಾಡ್ತೀನಿ. ಇಲ್ಲಿ 2 ಕ್ಯಾನ್ಸಲ್ ಆಯಿತು. 38ರಲ್ಲಿ 35ರಲ್ಲಿ 18 ಹೋದ್ರೆ 35ರಲ್ಲಿ 18 ಹೋದ್ರೆ 15ರಲ್ಲಿ 8 ಹೋದ್ರೆ 7 ಬಂತು. ಇಲ್ಲಿ 2 ಉಳಿತು, 2ರಲ್ಲಿ 1 ಹೋದ್ರೆ 1, 17D ಈಕ್ವಲ್ಸ್ ಟು ಇಲ್ಲಿ 13ರಲ್ಲಿ 5 ಹೋದ್ರೆ 8, 13 ಉಳಿತು, ಮತ್ತು 13ರಲ್ಲಿ 7 ಹೋದ್ರೆ 6, D ಈಕ್ವಲ್ಸ್ ಟು
68 ಭಾಗಿಲೆ 17 ಡಿ ಈಕ್ವಲ್ಸ್ ಟು 17 4 68 ಡಿ ಅನ್ನ ಸಿಕ್ತು. ಇವಾಗ ಎ ಬೆಲೆಯನ್ನು ಕಂಡುಹಿಡಿಬೇಕು. ಎ ಬೆಲೆ ಸಮೀಕರಣ 1ರಲ್ಲಿ ಡಿ ಈಕ್ವಲ್ಸ್ ಟು 4 ಆದೇಶಿಸಿದಾಗ ಸಮೀಕರಣ 1 ಏನಿದೆ, ಎ ಪ್ಲಸ್ 18 ಇಂಟು 4 ಈಕ್ವಲ್ಸ್ ಟು 75. ಎ ಈಕ್ವಲ್ಸ್ ಟು 75 ಮೈನಸ್ 72. ಎ ಈಕ್ವಲ್ಸ್ ಟು 3. ಎ ಬೆಲೆ 3 ಸಿಕ್ತು, ಡಿ ಬೆಲೆ 4 ಸಿಕ್ತು. ಇದರಿಂದ ನಾವು ಏನು ಮಾಡ್ಬೋದು ಅಂತಂದ್ರೆ ಒಂದು ಸಮಾಂತರ ಶ್ರೇಣಿಯನ್ನು ರಚನೆ ಮಾಡ್ಬೋದು. ಅದನ್ನ ಇಲ್ಲಿ ಬರಿತೀನಿ ನಾನು. ಆ ಸಮಾಂತರ ಶ್ರೇಣಿಯ ಪದಗಳು, ಹಾಗಾದರೆ ಶ್ರೇಣಿಯ ಪದಗಳು ಎ, ಇನ್ನೊಂದು ಎ ಪ್ಲಸ್ ಡಿ, ಎ ಪ್ಲಸ್ 2d ಡ್ಯಾಶ್ ಡ್ಯಾಶ್ ಡ್ಯಾಶ್, ಈ ರೀತಿ 3 ಪದಗಳನ್ನು ಬರೆದ್ರೆ ಸಾಕು. ಎ ಅಂದರೆ 3, ಇಲ್ಲಿ 3 ಪ್ಲಸ್ 4 ಮಾಡಿದ್ರೆ 7, 7 ಪ್ಲಸ್ 4 ಮಾಡಿದ್ರೆ 11, 11 ಡ್ಯಾಶ್ ಡ್ಯಾಶ್. ಇದು ಒಂದು ಸಮಾಂತರ ಶ್ರೇಣಿಯನ್ನು ಸಿಗ್ತದೆ. 35ನೇ ಪ್ರಶ್ನೆ, ಕೊಟ್ಟಿರೋ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ನಕ್ಷೆಯ ಸಹಾಯದಿಂದ ಬಿಡಿಸಿ. ಇಲ್ಲಿ 2 ಸಮೀಕರಣಗಳನ್ನು ಕೊಟ್ಟರೆ, ಮೊದಲ ಸಮೀಕರಣಕ್ಕೆ ನಾನು ಏನು ಮಾಡ್ತೀನಿ ಅಂದ್ರೆ y ಈಕ್ವಲ್ಸ್ ಟು 6 ಮೈನಸ್ 2x ಅಂತ ತೊಗೊಂಡಿನಿ. ಇದನ್ನು y ಈಕ್ವಲ್ಸ್ ಟು 4 ಮೈನಸ್ x ಅಂತ ಹೇಳಾಗ್ತದೆ. ಇದನ್ನು ತಾವು ಎಕ್ಸಾಮ್ನಲ್ಲೂ ಕೂಡ ಬಳಸ್ಬೋದು ಟ್ರಿಕ್ಕನ್ನು. ಇವೆರಡು y ಈಕ್ವಲ್ಸ್ ಟು ಅಂತ ಹೇಳಾಯ್ತು. 6 ಮೈನಸ್ 2x ಈಕ್ವಲ್ಸ್ ಟು 4 ಮೈನಸ್ x ಅನ್ನು ಈಕ್ವಲ್ ಮಾಡಿದಾಗ ಈ 6 ಮೈನಸ್ 4 ಈಕ್ವಲ್ಸ್ ಟು ಮೈನಸ್ x ಪ್ಲಸ್ x ಏನು ಬರ್ತದೆ ಅಂದ್ರೆ x ಈಕ್ವಲ್ಸ್ ಟು 2 ಅಂತ ಹೇಳಿ ಬರ್ತದೆ. ಈ 2ಅನ್ನು ಒಂದು ಬಾಕ್ಸ್ನಲ್ಲಿ ಪುಟ್ ಮಾಡಬೇಕು. ಇದು ರಫ್ ವರ್ಕನ್ನು ತಾವು ಎಕ್ಸಾಮ್ನಲ್ಲಿ ಈ ರೀತಿ ಮಾಡಬೇಕು. ಆದರೆ ತಮ್ಮದು ಕಾಮನ್ ಆಗಿ ಏನಿದೆ ಅದನ್ನು ಕೂಡ ಫಾಲೋ ಮಾಡ್ಬೋದು. ಸಮೀಕರಣ 1 ಅಂತ ಹೇಳಿ ತಗೋತೀನಿ. ಇದನ್ನು ಸಮೀಕರಣ 2. ಸಮೀಕರಣ 1ರಲ್ಲಿ y ಈಕ್ವಲ್ಸ್ ಟು 6 ಮೈನಸ್ 2x, ಇನ್ನೊಂದು ಸಮೀಕರಣ 2ರಲ್ಲಿ y ಈಕ್ವಲ್ಸ್ ಟು 4 ಮೈನಸ್ x. ಇದರದೊಂದು ಬಾಕ್ಸನ್ನು ಕ್ರಿಯೇಟ್ ಮಾಡಿದಾಗ x y, ಇಲ್ಲಿ ಕೂಡ ಒಂದು ಬಾಕ್ಸನ್ನು ಕ್ರಿಯೇಟ್ ಮಾಡ್ತೀನಿ. ಇದು x y. ಒಂದು 2ಅನ್ನು ಇಟ್ಕೊಳ್ತೀನಿ ನಾನು, 2, ಇಲ್ಲಿ ಕೂಡ 2ಅನ್ನು ಇಟ್ಕೊತೀನಿ. 2ಅನ್ನು ಇಟ್ಕೊಂಡಾಗ 2 ಗುಣಿಲೆ 2ಅನ್ನು ಮಾಡಿದ್ರೆ 4 ಆಯಿತು. 4ರಲ್ಲಿ 6ರಲ್ಲಿ 4 ಹೋದ್ರೆ 2 ಬಂತು. ನೆಕ್ಸ್ಟ್ 4ಅನ್ನು ಇಟ್ಕೊತೀನಿ. 4 2 8 ಮೈನಸ್ 2 ಅನ್ನೋದು ಬಂತು. 0ನ ಇಟ್ಕೊಂಡಾಗ 6 ಅನ್ನೋದು ಬಂತು. ಇಲ್ಲಿ ಕೂಡ 2ಅನ್ನು ಇಟ್ಕೊಂಡು 2 ಬರ್ತದೆ. ನೆಕ್ಸ್ಟ್ 4ಅನ್ನು ಇಟ್ಕೊಂಡಾಗ 0 ಅನ್ನೋದು ಬಂದು 0ನ ಇಟ್ಕೊಂಡಾಗ 4 ಅಂತ ಹೇಳಿ ಬರ್ತದೆ. ಇದು ಗ್ರಾಫ್ನಲ್ಲಿ ಇಳಿಸ್ಬೇಕು. ಮೊದಲು ಗ್ರಾಫ್ನಲ್ಲಿ 2 ಲೈನ್ಸ್ಗಳನ್ನು ತಗೋತೀನಿ, ಸರಳ ರೇಖೆಗಳನ್ನು ತಗೋತೀನಿ. ಎಕ್ಸ್ ಅಕ್ಷೆ ಮತ್ತೊಂದು y ಅಕ್ಷೆ. ಇದು x, ಇದು x ಡ್ಯಾಶು, y ಇದು y ಡ್ಯಾಶ್. 0 1 2 3 4 5 6, ಈ ಕಡೆ -1 -2 +1 2 3 4 5 6, -1 ಇಲ್ಲಿ -2 ಬರ್ತದೆ. -1 -2. ಸ್ಕೇಲು x ಅಕ್ಷೆ 1 ಸೆಂಟಿಮೀಟರ್ ಈಕ್ವಲ್ಸ್ ಟು 1 ಮೂಲಮಾನ. y ಅಕ್ಷೆ 1 ಸೆಂಟಿಮೀಟರ್ ಈಕ್ವಲ್ಸ್ ಟು ಇದು ಕೂಡ 1 ಮೂಲಮಾನ. ಇವಾಗ ಪಾಯಿಂಟ್ಸ್ಗಳನ್ನು ಗುರುತು ಮಾಡಬೇಕು. 0 ಇದ್ದಾಗ x ಈಕ್ವಲ್ಸ್ ಟು 0 ಇದ್ದಾಗ y ಈಕ್ವಲ್ಸ್ ಟು 6, ಅದು ಇಲ್ಲಿ ಬಂತು 0,6. 0,6 1 ಪಾಯಿಂಟು. ನೆಕ್ಸ್ಟು 2,2 2,2 2,2, ಇನ್ನೊಂದು 4, -2 4 ಇದ್ದಾಗ -2 4, -2. ನೆಕ್ಸ್ಟ್ ಇನ್ನೊಂದು ಇಲ್ಲಿ 0,4 x ಈಕ್ವಲ್ಸ್ ಟು 0 ಇದ್ದಾಗ y ಈಕ್ವಲ್ಸ್ ಟು 4, y ಈಕ್ವಲ್ಸ್ ಟು 4 ಅಂದ್ರೆ ಅದು ಇಲ್ಲಿ ಬರ್ತದೆ 0,4. ನೆಕ್ಸ್ಟು 2,2 ಇಲ್ಲೇ ಬಂತು. ಅದನ್ನು
ಇನ್ನೊಂದು 4,0 4,0 4 ಇದ್ದಾಗ ಇಲ್ಲಿ ಬಂತು. ಈ ರೇಖೆಗಳನ್ನು ಸೇರಿಸಬೇಕು. ಮೊದಲನೇದು ರೇಖೆಯನ್ನು ಈ ರೀತಿ ಸೇರಿಸ್ತೀನಿ. ಇನ್ನೊಂದು ರೇಖೆ ಅದು ಇಲ್ಲಿಂದ ಪ್ರಾರಂಭವಾಗಿ ಇಲ್ಲಿ ಬಂದು ಸೇರ್ತದೆ. ಈ ಎರಡೂ ರೇಖೆಗಳನ್ನು ಪರಿಹಾರಗಳು x = 2 y = 2 ಈ ರೀತಿ ಪರಿಹಾರಗಳು ಕೂಡ ಬರಿಬೇಕು. ಇದು ಇಷ್ಟು ಬರೆದಿದ್ರೆ 4 ಅಂಕಗಳನ್ನು ಸಿಗ್ತವೆ. ನೆಕ್ಸ್ಟು ಮುಂದಿನ ಪ್ರಶ್ನೆ 36ನೇ ಪ್ರಶ್ನೆ. ತ್ರಿಭುಜದ ಒಂದು ಕೋನವು ಮತ್ತೊಂದು ತ್ರಿಭುಜದ ಒಂದು ಕೋನಕ್ಕೆ ಸಮವಾಗಿದ್ದು ಆ ಕೋನಗಳು ಉಂಟು ಮಾಡಿರುವ ಬಾಹುಗಳು ಸಮಾನುಪಾತದಲ್ಲಿದ್ದರೆ ಆ ಎರಡೂ ತ್ರಿಭುಜಗಳು ಸಮರೂಪಿಗಳಾಗಿರ್ತವೆ ಎಂದು ಸಾಧಿಸಿ. ಇದನ್ನು ಕೋಕೋ ಪ್ರಮೇಯ, ಕೋನ ಪ್ರಮೇಯವನ್ನು, ಕೋಕೋ ನಿರ್ಧಾರಕ ಗುಣ ಪ್ರಮೇಯವನ್ನು ಬರೀಬೇಕು. ಈ ಪ್ರಮೇಯದ ಲಿಂಕನ್ನು ಕೊಟ್ಟಿರ್ತೇನೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ, ಅದನ್ನು ತಾವು ಚೆಕ್ ಮಾಡಬಹುದು. 37ನೇ ಪ್ರಶ್ನೆ. 37 ಮೀಟರ್ ಎತ್ತರವಿರುವ ಲಂಬವಾದ ಕಂಬದ ತುದಿಯಿಂದ ನೆಲದ ಮೇಲಿರುವ ಗೂಟಕ್ಕೆ ಒಂದು ಹಗ್ಗವನ್ನು ಎಳೆದು ಕಟ್ಟಲಾಗಿದೆ. ಅದೇ ಕಂಬಕ್ಕೆ ಅದರ ವಿರುದ್ಧ ದಿಕ್ಕಿನಲ್ಲಿ ಕಂಬದ ತುದಿಯಿಂದ ಸ್ವಲ್ಪ ಕೆಳಕ್ಕೆ ಮತ್ತೊಂದು ಹಗ್ಗವನ್ನು ನೆಲದಲ್ಲಿರುವ ಗೂಟಕ್ಕೆ ಕಟ್ಟಲಾಗಿದೆ. ಎರಡೂ ಹಗ್ಗಗಳ ಉದ್ದಗಳ ವ್ಯತ್ಯಾಸ 8 ಮೀಟರ್ ಆಗಿದೆ. ಆ ಎರಡೂ ಹಗ್ಗಗಳು ಚಿತ್ರದಲ್ಲಿರುವಂತೆ ನೆಲದಿಂದ 30 ಡಿಗ್ರಿ ಕೋನವನ್ನು ಉಂಟು ಮಾಡುತ್ತವೆ. ಹಾಗಾದರೆ ಎರಡೂ ಹಗ್ಗಗಳ ಉದ್ದವನ್ನು ಕಂಡುಹಿಡಿಯಿರಿ ಹಾಗೂ ಚಿಕ್ಕದಾದ ಹಗ್ಗವನ್ನು ನೆಲದಿಂದ ಎಷ್ಟು ಎತ್ತರಕ್ಕೆ ಕಂಬಕ್ಕೆ ಕಟ್ಟಲಾಗಿದೆ ಅಂಥೇಳಿ ಕಂಡುಹಿಡಿಬೇಕಿಲ್ಲಿ. ಅದನ್ನು ಕೊಟ್ಟಂಥ ದತ್ತಾಂಶಗಳನ್ನು ಮೊದಲು ಬರ್ಕೊಳ್ಳೋಣ. ಪರಿಹಾರ: ನೆಲದ ಮೇಲಿನ ಒಂದು ಹಗ್ಗ, ದೊಡ್ಡದಾದ ದೊಡ್ಡ ಹಗ್ಗ x ಆಗಿರಲಿ. ಚಿಕ್ಕ ಹಗ್ಗ ಅದು x - 8, ಯಾಕಂದರೆ ಎರಡರದ್ದು ವ್ಯತ್ಯಾಸ 8 ಅಂತ ಹೇಳಿದೆ. x - 8 ಆಗಿರಲಿ. ಈ ಚಿತ್ರದಲ್ಲಿ ದೊಡ್ಡ ಹಗ್ಗ ಇದು x, ಇನ್ನೊಂದು ಚಿಕ್ಕ ಹಗ್ಗ ಇದು BC ಅನ್ನೋದು x - 8. ಇದನ್ನು ಮತ್ತು ಏನೇನು ಕಂಡು ಹಿಡಿಬೇಕಾಗಿದೆ ನಮ್ಗೆ? ಎರಡು ಹಗ್ಗಗಳ ಉದ್ದ PA = ಎಷ್ಟು, ಮತ್ತೊಂದು BQ = ಎಷ್ಟು, BQ ನ ಉದ್ದ ಎಷ್ಟು ಅಂತ ಕಂಡು ಹಿಡಿಬೇಕು. ನಂತರ ಈ ಚಿಕ್ಕ ಹಗ್ಗವನ್ನು ಎಷ್ಟು ಎತ್ತರದಲ್ಲಿ ಕಟ್ಟಲಾಗಿದೆ BM ಅನ್ನೋದನ್ನು ಕೂಡ ಕಂಡುಹಿಡಿಬೇಕು. BM = ಎಷ್ಟು ಅನ್ನೋದನ್ನು ಕಂಡುಹಿಡಿಬೇಕು. ಇದರ ಪರಿಹಾರವನ್ನು ನೋಡೋಣ ಸ್ಟೆಪ್ ಬೈ ಸ್ಟೆಪ್. ತ್ರಿಭುಜ PAM ನಲ್ಲಿ ಇದು ಒಂದು ತ್ರಿಭುಜದಲ್ಲಿ ಈ ಲಂಬಕೋನ ತ್ರಿಭುಜನೇ ಆಗ್ತದೆ. ಇದು ಲಂಬಕೋನ ತ್ರಿಭುಜದಲ್ಲಿ m ಕೋನ 90 ಡಿಗ್ರಿ ಆಗ್ತದೆ. ಅವಾಗ sin ಥೀಟಾ sin 30 ಡಿಗ್ರಿ, 30 ಅಂತ ಹೇಳಿ ಕೊಟ್ಟಿದ್ದಾರೆ, sin 30 ಡಿಗ್ರಿ = ಅಭಿಮುಖ ಭಾಗಿಲೆ ವಿಕರ್ಣ, ಅಭಿಮುಖ AM ಭಾಗಿಲೆ ವಿಕರ್ಣ ಅನ್ನೋದು AP. sin 30 ಅಂದರೆ 1/2. ಇಲ್ಲಿ AM ಅನ್ನೋದು ಒಟ್ಟು ಎತ್ತರವನ್ನು, ಕಂಬದ ಒಟ್ಟು ಎತ್ತರವನ್ನು 37 ಮೀಟರ್ ಅಂತ ಹೇಳಿ ಕೊಟ್ಟಿದ್ದಾರೆ. ಬೇಕಾದ್ರೆ ಇಲ್ಲಿ ಬರ್ಕೋಬೇಕು. ಕಂಬದ ಎತ್ತರ AM = 37 ಮೀಟರ್. ಇಲ್ಲಿ 37 ಭಾಗಿಲೆ AP ಅಂತಂದರೆ x ಅಂತೇಳಿ ಇಟ್ಕೊಂಡಿದ್ದಾನೆ, ಅದು x ಕೂಡ ಇಲ್ಲಿ ಮೆನ್ಷನ್ ಮಾಡೋಣ. x ಓರೆ ಗುಣಾಕಾರ ಮಾಡಿದಾಗ x = 37 ಗುಣಿಲೆ 2 ಮಾಡಿದಾಗ x = 74 ಮೀಟರ್. ಒಂದು ಕಂಬದ ಉದ್ದರ 74 ಮೀಟರ್ ಅಂತ ಹೇಳಿ ಬಂತು. ಇನ್ನೊಂದು ನೆಕ್ಸ್ಟು ತ್ರಿಭುಜ BMQ ನಲ್ಲಿ ಮತ್ತೆ sin 30 ಡಿಗ್ರಿ = ಅಭಿಮುಖ ಇಲ್ಲಿ BM ಅಭಿಮುಖ ಡಿವೈಡ್ ಬೈ BQ ವಿಕರ್ಣ 1/2 = BM ಅನ್ನೋದು x - 8 ಭಾಗಿಲೆ BQ ಅನ್ನೋದನ್ನು ಗೊತ್ತಿಲ್ಲ, ಅದನ್ನು ಕಂಡುಹಿಡಬೇಕಿಲ್ಲ ನಾವು. BQ ಅಂದ್ರೆ ಇಟ್ಕೊಂಡಿದ್ದಾನ BM ಅನ್ನು ತಗೊಳ್ಬೇಕು. ಓರೆ ಗುಣಾಕಾರ ಮಾಡಿದಾಗ BM = x ಅಂತಂದರೆ ಈಗಾಗಲೇ 74 ಅಂತೇಳಿ ಬಂದ 74 - 8 ಗುಣಿಲೆ 2 ಮಾಡಬೇಕು. BM = 74ರಲ್ಲಿ 8 ಹೋದ್ರೆ 66 ಗುಣಿಲೆ 2. ಹೋದ್ರೆ 66 ಗುಣಿಲೆ 2
6 ಎಡ್ಲೆ 12 ಕೈಲ 1 6 ಎಡ್ಲೆ 12 13 132 ಮೀಟರ್. ಇಲ್ಲಿ ಸ್ವಲ್ಪ ತಪ್ಪಾಗಿದೆ, ಸಾರಿ. ಇಲ್ಲಿ sin 30 ಅಂದರೆ 1/2 ಈಕ್ವಲ್ಸ್ ಟು ಬಿ ಎಮ್ ಅಭಿಮುಖ, ಬಿ ಎಮ್ ಇಲ್ಲಿ ಬರಬೇಕು, ಬಿ ಎಮ್ ಅನ್ನು ಆ್ಯಸ್ ಇಟ್ ಈಸ್ ಬರ್ಕೊಂಡಿದ್ದೀನಿ. ಬಿ ಕ್ಯೂ ಅನ್ನೋದು ಎಕ್ಸ್ ಮೈನಸ್ 8. ಇವಾಗ 1/2 ಓರೆ ಗುಣಾಕಾರ ಮಾಡಿದ್ರೆ 2bm ಈಕ್ವಲ್ಸ್ ಟು ಎಕ್ಸ್ ಅಂತಂದ್ರೆ 74 ಮೈನಸ್ 8. 2bm ಈಕ್ವಲ್ಸ್ ಟು 66. ಇವೆರಡು ಮೈನಸ್ ಮಾಡಿದಾಗ 66 ಅನ್ನೋ ಬಂತು. ಬಿ ಎಮ್ ಈಕ್ವಲ್ಸ್ ಟು 66 ಭಾಗಿಲೆ 2. ಬಿ ಎಮ್ ಈಕ್ವಲ್ಸ್ ಟು 33. ಈ ಚಿಕ್ಕ ಹಗ್ಗದ ಉದ್ದ 33, ದೊಡ್ಡ ಹಗ್ಗದ ಉದ್ದ 74 ಮೀಟರ್ ಮತ್ತು ಕಂಬದ ಎತ್ತರ ಬಿ ಎಮ್ನ ಉದ್ದ 33. ಚಿಕ್ಕ ಹಗ್ಗದ ಉದ್ದವನ್ನು ಬಿ ಕ್ಯೂ ಅಂತ ತೊಗೊಂಡಿದ್ದೇವೆ ನಾವು. ಬಿ ಕ್ಯೂ ಈಕ್ವಲ್ಸ್ ಟು 74 ಮೈನಸ್ 8 ಮಾಡಿದ್ರೆ ಅದು 66 ಮೀಟರ್. 66 ಮೀಟರ್. ದೊಡ್ಡ ಹಗ್ಗದ ಉದ್ದ 74 ಮೀಟರ್. ಈ ರೀತಿ ಉತ್ತರವನ್ನು ಸಿಗ್ತಾ. ನೆಕ್ಸ್ಟ್ ಮುಂದಿನ ಪ್ರಶ್ನೆ 38ನೇ ಪ್ರಶ್ನೆ. ಇದು 5 ಅಂಕದ ಪ್ರಶ್ನೆ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 38ನೇ ಪ್ರಶ್ನೆ. ಒಂದು ಸರ್ಕಸ್ನ ಕಂಪನಿಯು ಟೆಂಟನ್ನು ಸಿಲಿಂಡರ್ ಆಕಾರದ ಮೇಲೆ ಶಂಕುವಿನ ಆಕಾರವಿರುವಂತೆ ಕ್ಯಾನ್ವಾಸ್ ಬಟ್ಟೆಯಿಂದ ನಿರ್ಮಿಸಲಾಗಿದೆ. ಸಿಲಿಂಡರ್ ಆಕಾರದ ಎತ್ತರ ಈ ಸಿಲಿಂಡರ್ನ ಎತ್ತರ 9 ಮೀಟರ್. ಟೆಂಟ್ನ ಪಾದದ ಒಟ್ಟು ವ್ಯಾಸ 30 ಮೀಟರ್ ಅಂತೇಳಿ ಕೊಟ್ಟಿದ್ದಾರೆ. ಟೆಂಟ್ನ ಒಟ್ಟು ಎತ್ತರ 17 ಮೀಟರ್ ಆಗಿದೆ. ಹಾಗಾದರೆ ಟೆಂಟ್ನ ಆವರಿಸಿದ ನೆಲದ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕು. ನೆಲದ ವಿಸ್ತೀರ್ಣ ಅಂತಂದಾಗ ಇಲ್ಲಿ ವೃತ್ತಪಾದದ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕು. ಟೆಂಟನ್ನು ನಿರ್ಮಿಸಲು ಉಪಯೋಗಿಸುವ ಕ್ಯಾನ್ವಾಸ್ನ ಬಟ್ಟೆಯ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕು. ಕೊಟ್ಟಂಥ ದತ್ತಾಂಶಗಳನ್ನು ಸ್ಟೆಪ್ ಬೈ ಸ್ಟೆಪ್ ಬರ್ಕೊಳ್ಳೋಣ. ಸಿಲಿಂಡರ್ನ ಎತ್ತರ H1 ಈಕ್ವಲ್ಸ್ ಟು H1 ಅಂತ ತಗೊಳ್ಳೋಣ. ಅದು 9 ಮೀಟರ್. ಶಂಕುವಿನ ಎತ್ತರ ಅದು H2 ಈಕ್ವಲ್ಸ್ ಟು 17ರಲ್ಲಿ 9 ಹೋದ್ರು 17 ಮೈನಸ್ 9 ಹೋದ್ರೆ ಇದು 8 ಅನ್ನೋದು ಬರುತ್ತೆ. 8 ಮೀಟರ್. ಸಿಲಿಂಡರ್ನ ವ್ಯಾಸವನ್ನು ಕೊಟ್ಟಿದ್ದಾರೆ. ವ್ಯಾಸ ಡಿ ಈಕ್ವಲ್ಸ್ ಟು 30 ಮೀಟರ್. ತ್ರಿಜ್ಯ ಏನಾಗ್ತದೆ? ತ್ರಿಜ್ಯ ಆರ್ ಈಕ್ವಲ್ಸ್ ಟು 15 ಸೆಂಟಿಮೀಟರ್, 15 ಮೀಟರ್. ಮೊದಲು ಏನು ಕಂಡುಹಿಡಬೇಕು ನಾವು? ಟೆಂಟ್ ಆವರಿಸಿದ ನೆಲದ ವಿಸ್ತೀರ್ಣವನ್ನು ಕಂಡುಹಿಡಬೇಕು. ಅದಕ್ಕಿಂತ ಮುಂಚೆ ನಾವು ಎಲ್ಲನ್ನು ಕಂಡುಹಿಡೋಣ. ಶಂಕುವಿನ ಓರೆ ಎತ್ತರ ಎಲ್ ಈಕ್ವಲ್ಸ್ ಟು ಅಂಡರ್ ರೂಟ್ ಆಫ್ ಇಲ್ಲಿ H2 ಅಂತ ತಗೊಂಡಿದ್ದಲ್ಲ, H2 ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್. H ಅಂತಂದರೆ 8 ಸ್ಕ್ವೇರ್ ಪ್ಲಸ್ ಆರ್ ಅಂದರೆ ತ್ರಿಜ್ಯ 15 ಸ್ಕ್ವೇರ್. 64 ಪ್ಲಸ್ 225. ಎರಡನ್ನು ಕೂಡಿಸಿದ್ರೆ 289 ಬಂತು. ಎಲ್ ಈಕ್ವಲ್ಸ್ ಟು 17. ಓರೆ ಎತ್ತರ 17 ಅನ್ನೋದು ಸಿಕ್ತು. ಮೊದಲನೇದು ಟೆಂಟ್ ಆವರಿಸಿದ ನೆಲದ ವಿಸ್ತೀರ್ಣ. ಅದರಲ್ಲಿ ಎ ಬೀಟ್ನ ಉತ್ತರ. ಟೆಂಟ್ ಆವರಿಸಿದ ನೆಲದ ವಿಸ್ತೀರ್ಣ ಈಕ್ವಲ್ಸ್ ಟು ಪೈ ಆರ್ ಸ್ಕ್ವೇರ್ ಅಂತ ತಗೋಬೇಕು. 22/7 ಇಂಟು 15 ಇಂಟು 15. 225 ಅದು 15 ಸ್ಕ್ವೇರ್ 225/7. ಎರಡನ್ನು ಗುಣಿಸಿದಾಗ 225 ಗುಣಿಲೆ 22 ಮಾಡಿದಾಗ 5 2 10 ಕ್ಯಾರಿ 1 2 4 5 2 4 450 4950/7. 4950/7. ಇದನ್ನು ಬಿಡಿಸಿದಾಗ 7 7 49 ಮತ್ತು 7 7 49 ಅನ್ನೋದಾಗ್ತಾ 7 7 49. ಪಾಯಿಂಟನ್ನು ಕೊಟ್ಟು 1 ಉಳಿತು 10 ಆಯಿತು ಮತ್ತು 7 7 77.1 ಮೀಟರ್ ಸ್ಕ್ವೇರ್. ಇದು
ಟೆಂಟನ್ನು ಆವರಿಸಿದ ನೆಲದ ವಿಸ್ತೀರ್ಣವನ್ನಾಯಿತು. ನೆಕ್ಸ್ಟ್ ಇನ್ನೊಂದು ಎರಡನೇ B2 ಅದನ್ನು ಇಲ್ಲಿ ಮಾಡ್ತೀನಿ. B ಟೆಂಟನ್ನು ನಿರ್ಮಿಸಲು ಉಪಯೋಗಿಸಿದ ಕ್ಯಾನ್ವಾಸ್ ಬಟ್ಟೆಯ ವಿಸ್ತೀರ್ಣ. ಕ್ಯಾನ್ವಾಸ್ ಬಟ್ಟೆಯ ವಿಸ್ತೀರ್ಣ ಇಲ್ಲಿ ಕ್ಯಾನ್ವಾಸ್ ಬಟ್ಟೆಯ ವಿಸ್ತೀರ್ಣ ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಆಗ್ತದ ಮತ್ತು ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಆಗ್ತದ. ಅದು ಕ್ಯಾನ್ವಾಸ್ನ ಒಟ್ಟು ಮೇಲ್ಮೈ ವಿಸ್ತೀರ್ಣ ಆಗ್ತದ. ಕನ್ಫ್ಯೂಷನ್ ಮಾಡ್ಕೊಳ್ಳೋಕೆ ಹೋಗಬಾರ್ದು. ಸಿಲಿಂಡರ್ ಪ್ಲಸ್ ಶಂಕು πRL ಪ್ಲಸ್ ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ 2πRH. ಇಲ್ಲಿ πR ಎರಡು πR ಅನ್ನೋದು ಸೇಮ್ ಇದೆ, ಹಾಗಾಗಿ πR ಅನ್ನು ಕಾಮನ್ ತೆಗೆದಾಗ L ಪ್ಲಸ್ 2H ಅನ್ನೋದು ಬಂತು. 22/7 ಇಂಟು 15 ಇಂಟು L ಅಂತಂದರೆ 17 ಪ್ಲಸ್ 2 ಇಂಟು H ಅಂತಂದರೆ ಸಿಲಿಂಡರ್ನ ಎತ್ತರವನ್ನು ತೊಗೋಬೇಕಿಲ್ಲ. ಸಿಲಿಂಡರ್ನ ಎತ್ತರ 9. 22/7 ಇಂಟು 15 ಇವೆರಡನ್ನ 17 ಪ್ಲಸ್ 18 ಇವೆರಡು ಕೂಡಿಸಿದಾಗ 35 ಅಂತ ಹೇಳಾಗ್ತದೆ. ಸ್ವಲ್ಪ ಇಲ್ಲೇ ಅಡ್ಜಸ್ಟ್ ಮಾಡ್ತೀನಿ ಉತ್ತರವನ್ನು. 22/7 ಇಂಟು 15 ಇಂಟು 35 ಇವೆಲ್ಲವನ್ನು ಸಿಂಪ್ಲಿಫೈ ಮಾಡಿದಾಗ ಹಾಂ 22 ಗುಣಿಲೆ 15 330 ಗುಣಿಲೆ ಮತ್ತು 35 ಇಂಟು 35 ಮಾಡಿದಾಗ ಭಾಗಿಲೆ 7 11,550/7 ಡಿವೈಡ್ ಬೈ 7 ಮಾಡಿದಾಗ 1650 ಮೀಟರ್ ಸ್ಕ್ವೇರ್. ಕ್ಯಾನ್ವಾಸ್ ಬಟ್ಟೆಯ ಒಟ್ಟು ವಿಸ್ತೀರ್ಣವನ್ನು 1650 ಮೀಟರ್ ಸ್ಕ್ವೇರ್ ಅಂತ ಹೇಳಿ ಬಂತು. ಇಲ್ಲಿಯವರೆಗೆ ಕಂಪ್ಲೀಟ್ ಆಗಿ ಈ 2025 ಸಾಲಿನ ಮಾಡೆಲ್ ಕ್ವಶನ್ ಪೇಪರ್ 2ನ ಒಂದು ಪರೀಕ್ಷಾ ಮೌಲ್ಯ ನಿರ್ಣಯ ಮಂಡಳಿ ವತಿಯಿಂದ ಕೊಟ್ಟಂಥ ಮಾಡೆಲ್ ಕ್ವಶನ್ ಪೇಪರ್ 2ನ ಸಂಪೂರ್ಣ ಪರಿಹಾರವನ್ನು ನೋಡಿದ್ದೇವೆ. ವಿಡಿಯೋನ ಇಷ್ಟ ಆದರೆ ನಮ್ಮ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.